ಮುಗಿದ್ಮೇಲೆ ಪ್ರಸಾದ ತೊಗೊಂಡೆ ಸಾಕಷ್ಟು ಆಗಿಬಿಟ್ರು. ಇನ್ನು ಸ್ವಲ್ಪ ಜನ ಉಳಿದಿದ್ದೀವಿ. ಯಾಕಪ್ಪ ಆಸಕ್ತಿ ಬರೋಲ್ಲ ಅಂದರೆ, ಮನುಷ್ಯ ತನ್ನ ಜೀವನ ತಾನು ಕುರಿತು ಯೋಚನೆ ಮಾಡಲ್ಲ. ಎಲ್ಲಿ ತನಕ ತನ್ನನ್ನು ಕುರಿತು ತಾನು ಯೋಚನೆ ಮಾಡಲ್ವೋ ಅಲ್ಲಿ ತನಕ ಜನ್ಮ ಸಾರ್ಥಕವಾಗಲ್ಲ. ಯೋಚನೆ ಮಾಡ್ತಾನೆ ಅಂದರೆ ಬೆಳಗ್ಗೆ ಎದ್ದು ಮಲಗೋ ತನಕ ಅಂದರೆ ತನ್ನನ್ನು ಕುರಿತು ತನ್ನವ್ರ ಕುರಿತು ಯೋಚನೆ ಮಾಡ್ತಾನೆ ಹೊರತು ತನ್ನನ್ನು ಕುರಿತು ಯೋಚನೆ ಮಾಡಲ್ಲ. ಮೋಹದಿಂದ ಏನೋ ಒದ್ದಾಡ್ತಿರ್ತಾನೆ. ಯಾವುದೋ ಎಷ್ಟು ಜನ್ಮಗಳ ಪುಣ್ಯನೋ ಸಾಕಪ್ಪ ಇದು ಅನ್ನಿಸ್ಬೇಕು. ಮುಂಚೆನೇ ವಿವೇಕ ಮಾಡ್ಕೊಂಡು ಅನ್ನಿಸ್ಬೇಕು. ಇಲ್ಲ ಇಂಥ ಸತ್ಸಂಗಕ್ಕೆ ಬಂದಾಗ ಅದು ಅನ್ನಿಸ್ಬೇಕು. ಇವಾಗ ಸಾಮಾನ್ಯವಾಗಿ ಕಠೋಪನಿಷತ್ ಅಂದ ತಕ್ಷಣ ನಚಿಕೇತನ ಕಥೆ ಅಂತಾರೆ. ಎಲ್ಲಿನ ತನಕ ನಚಿಕೇತನ ಕಥೆ ಅಂತ ಅರ್ಥ ಆಗುತ್ತೋ ಅಲ್ಲಿನ ತನಕ ಅರ್ಥ ಆಗಿಲ್ಲ ಕಠೋಪನಿಷತ್ತು. ಯಾರೋ ಒಬ್ಬ ಮನೆಯಲ್ಲಿ ಜಗಳ ಆಡ್ಕೊಂಡ, ಹೋಂಡಾ ಮೋಟ್ರ್ ಬೈಕ್ ಬೇಕು ಅಂತ. ಸರಿ ಕೊಡಿಸ್ಲಿಲ್ಲ. ಈಗಿನ ಕಾಲ ಕೊಡಿಸೋರು ಅಂತ ಇಟ್ಕೊಳ್ಳಿ. ನಾನು ಹೇಳೋದು 20 ವರ್ಷ 25 ವರ್ಷದ ಮುಂಚೆ ಈಗ ಎಷ್ಟು ಗಲಾಟೆ ಮಾಡಿದ್ರು ತೆಕ್ಕೊಡ್ಲಿಲ್ಲ. ಸರಿ ಭಾಳ ಬೇಜಾರಾಯ್ತು ಮನಸ್ಸಿಗೆ. ಬಂದು ಪ್ರವಚನದಲ್ಲಿ ಕೂತ್ಕೊಂಡ. ಆವಾಗ ಏನು ನಡೀತಾ ಇತ್ತು ಪ್ರವಚನ ಅಂದರೆ, ನಚಿಕೇತನಿಗೆ ಏನು ಕೊಟ್ಟರು ಬೇಡ ಅಂತ, ಆತ್ಮಜ್ಞಾನವೇ ಬೇಕು. ಆವಾಗ ಹುಡುಗಂಗೆ ಅನ್ನಿಸ್ತು, ಅದೇ ಮೋಟ್ರ್ ಬೈಕ್ಗೋಸ್ಕರ ಇಷ್ಟೊಂದು ಗಲಾಟೆ ಮಾಡಿಕೊಂಡೆ, ನಚಿಕೇತ ಏನು ಕೊಟ್ಟರು ಬೇಡ ಅಂತಾನೆ. ಅಂದಮೇಲೆ ಈ ಮೋಟ್ರ್ ಬೈಕ್ಗೋಸ್ಕರ ಗಲಾಟೆ ಮಾಡ್ಕೊಳ್ಳೋದು ಅರ್ಥ ಇಲ್ಲದು. ಇದರಿಂದ ಏನು ಪ್ರಯೋಜನ ಆಗಲ್ಲ ಹೆಚ್ಚಿಗೆ. ಅದೇನು ಆತ್ಮಜ್ಞಾನ ಅಂತಲ್ಲ, ಅದನ್ನೇ ತಿಳ್ಕೋಬೇಕು ಅಂದ್ಬಿಟ್ಟು ಮನೆಗೆ ಹೋಗಲೇ ಇಲ್ಲ. ಆ ಸ್ವಾಮಿಗಳಿಂದ ಹೊರಟಾರ. ಆ ರೀತಿಯಾದ ಪರಿವರ್ತನೆ ಬರಬೇಕು. ಇಲ್ಲ ಮನೆಯಲ್ಲಿ ವ್ಯವಹಾರ ನೋಡ್ಕೊಂಡಾಗ ಪರಿವರ್ತನೆ ಬರಬೇಕು. ಏನು ಹೆಚ್ಚಿಗೆ ಮನೆಯಲ್ಲಿ ಹೇಳಿಲ್ಲ ಫೋಟೋಗಳು ನೋಡೋದು ಸಾಕಂತ ಅಷ್ಟೇ ಅಲ್ಲ. ಯಾರೊಬ್ಬ ಇವಾಗ ಇದ್ದಾನೆ ಅಮೇರಿಕಾದಲ್ಲಿ ಹುಡುಗ, ಅವ್ರ ತಾಯಿ ಮದುವೆ ಮಾಡಬೇಕು, ತಂದೆ ಇಲ್ಲ, ತಂದೆ ಹೋಗ್ಬಿಟ್ಟಿದೆ. ಅಮೇರಿಕಾದಲ್ಲಿ ತಾಯಿ ಮದುವೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾರೆ, ಏನಾದರೂ ಒಪ್ಪಲ್ಲ ಹುಡುಗ. ಯಾಕೆ ಅಂದರೆ, ಅಮ್ಮ ನಾನು ನೋಡಿದ್ದೀನಿ, ನೀನು ಅಪ್ಪಂಗೆ ಎಷ್ಟು ಕಷ್ಟ ಕೊಟ್ಟಿದ್ದೆ ಅಂತ ನೋಡಿದ್ದೀನಿ. ಇನ್ನು ನಾನು ಮದುವೆ ಆದರೂ ಅಷ್ಟೇ ತಾನಮ್ಮ. ಇಲ್ಲ ನೀನು ಯೋಚನೆ ಮಾಡು, ಮದುವೆ ಆಗಿ ನಾನು ಸುಖವಾಗಿದ್ದೆ ಅಂತ ನಿಂಗೆ ಅನಿಸಿದ್ರೆ ಆಮೇಲೆ ನನಗೆ ಹೇಳು. ಅಂದರೆ ನಾವು ಸ್ವಲ್ಪ ನೋಡಿದ್ರೆ ಸಾಕು, ವ್ಯರ್ಥ ಜೀವನ ಅನಿಸುತ್ತೆ. ಆದರೆ ಅದು ಜನ್ಮಗಳಲ್ಲಿ ನೊಂದು ಬೆಂದು ಬರಬೇಕು. ಬಂದಾಗ ಅಯ್ಯ ಯಾರೂ ಸಮಸ್ಯೆ ಅಲ್ಲ, ನೀನೇ ಸಮಸ್ಯೆ ಅಂಥೇಳಿ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅಂತಃಕರಣ ತಯಾರಾಗಬೇಕು ಅಂಥೇಳಿ ನಿಜರು ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಶ್ರುತಿ ಮಾತಾ ಮಹಾತ್ಮರು ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ನೆನ್ನೆ ಸಾಯಂಕಾಲ ಹೇಳ್ತಿದ್ದೆ ನಾನು, ಯಾವುದೇ ಗ್ರಂಥದ ಬಗ್ಗೆ ನಾವು ಕೇಳಿಬಿಟ್ಟಿದ್ದೀವಿ ಅನ್ನೋ ಅಭಿಪ್ರಾಯ ಬರಬಾರ್ದು. ಯಾಕೆ ಬರಬಾರ್ದು ಅಂದರೆ, ನಾವು ಒಂದೊಂದು ಸಲ ಗ್ರಂಥ ಅಧ್ಯಯನ ಮಾಡ್ತಿದ್ರೆ ಒಂದೊಂದು ಸಲ ಅಧ್ಯಯನ ಮಾಡಿದಾಗ ಆಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ಒಂದು ದೃಷ್ಟಾಂತ ಹೇಳ್ತೀನಿ ನೋಡಿ. ಪರಮಾತ್ಮ ಚಿಂತಾಮಣಿನಲ್ಲಿ ಯಾವ ಅವಸ್ಥೆಯಲ್ಲಿರ್ತಕ್ಕಂಥ ಪ್ರಪಂಚ ಆ ಅವಸ್ಥೆಗೆ ಸೀಮಿತ ಅಂತ ಒಂದು ಬರುತ್ತೆ. ಅಂದರೆ ಅವಸ್ಥಾಂತರ ವಿವೇಕ ಮಾಡಬೇಕಾದ್ರೆ ಮೊದಲು ಏನು ತಿಳ್ಕೊಂಡಿರಬೇಕು, ಹೆಗ್ಗುರುತುಗಳು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಹೆಗ್ಗುರುತು, ಯಾವ ಪ್ರಪಂಚದಲ್ಲಿ ಯಾವ ಅವಸ್ಥೆಯಲ್ಲಿ ಕಾಣತಕ್ಕ ಪ್ರಪಂಚ ಆ ಅವಸ್ಥೆಗೆ ಸೀಮಿತ ಅಂತ ಒಂದು ವಾಕ್ಯ ಇದೆ. ಅದಕ್ಕೆ ಸಾಮಾನ್ಯವಾಗಿ ಏನು ಅರ್ಥ ಆಗುತ್ತೆ, ಎಚ್ಚರದಲ್ಲಿರ್ತಕ್ಕಂಥ ಎಚ್ಚರಕ್ಕೆ ಸೀಮಿತ, ಕನಸಿನಲ್ಲಿರೋ ಪ್ರಪಂಚ ಕನಸಿಗೆ ಸೀಮಿತ. ಕನಸಿರೋ ತನಕ ಕನಸಿನ ಅವಸ್ಥೆ ಇರೋ ತನಕ ಪ್ರಪಂಚ ಇರುತ್ತೆ, ಕನಸಿನ ಅವಸ್ಥೆ ಹೊರಟೋದ್ರೆ ಇರೋಲ್ಲ. ಎಚ್ಚರ ಪ್ರಪಂಚನೂ ಅಷ್ಟೇ, ಕನಸಿರೋ ತನಕ ಇರುತ್ತೆ, ಆಮೇಲೆ ಇರೋಲ್ಲ. ಇವಾಗ ಯಾರು ಕನಸು ನೋಡೋಕ್ಕೆ ಹೋಗ್ಬಿಡಿ. ಎಚ್ಚರ ಕನಸು ನಿಂತೇನೋ ಶಬ್ದ ಉಪಯೋಗಿಸ್ತೀರಾ, ವೇದಾಂತ ಹೇಳೋಕ್ಕಾಗಲ್ಲ.
ಹೌದಾ? ಅಂದರೆ ಎಚ್ಚರ ಕನಸು ನಿದ್ದೆಯನ್ನು ಅನುಭವ ತಗೊಳ್ದಿರ ಸಿದ್ಧ ಮಾಡ್ತೀವಿ ಅಂತ ಸಾಧ್ಯವೇ ಇಲ್ಲ. ಆದರೆ ಎಚ್ಚರ ಕನಸು ನಿದ್ದೆಯನ್ನು ಹೇಳಿದಾಗ ನಿದ್ದೆ ಮಾಡಿದ್ರೆ ಕೇಳೋಕ್ಕಾಗಲ್ಲ ಅಂದರೆ ಅರ್ಥವಾಗಲ್ಲ. ಆದ ಕಾರಣ ಎಚ್ಚರದಿಂದ ಕೇಳಿ. ಈಗ ಎಚ್ಚರ ಕನಸು ನಿದ್ದೆ ಅನ್ನತಕ್ಕ ಕನಸಿನ ಪ್ರಪಂಚ ಕನಸಿಗೆ ಸೀಮಿತ, ಎಚ್ಚರ ಪ್ರಪಂಚ ಎಚ್ಚರ ಅವಸ್ಥೆಗೆ ಸೀಮಿತ ಅಂತ ಅಷ್ಟು ಮಾತ್ರ ಅರ್ಥ ಆಗುತ್ತೆ. ಯಾವ ಅವಸ್ಥೆಯಲ್ಲಿ ಕಾಣತಕ್ಕ ಪ್ರಪಂಚ ಅವಸ್ಥೆಗೆ ಸೀಮಿತ ಅಂದರೆ ಅಷ್ಟು ಮಾತ್ರ ಅರ್ಥ ಆಗುತ್ತೆ. ಆದರೆ ಸಾಮಾನ್ಯ ಎಲ್ಲರೂ ಹೆಚ್ಚು ಕಮ್ಮಿ ಪರಮಾತ್ಮ ಚಿಂತಾವಣೆಯ ಅಧ್ಯಯನ ಮಾಡಿ ಹೇಳೋರು ಅಷ್ಟೇ ತಗೊಳ್ತಾರೆ. ಮುಂದಕ್ಕೆ ಇನ್ನೊಂದು ವಾಕ್ಯ ಇದೆ. ಸ್ವಾಮಿಗಳು ಕನಸಿನ ದೃಷ್ಟಾಂತವನ್ನು ತಗೊಳ್ತಾರೆ. ಈಗ ಒಂದು ಕನಸು ಬಿತ್ತು ಅಂತ ಇಟ್ಕೊಳ್ಳಿ ನಿಮಗೆ. ಆ ಕನಸಿನಲ್ಲಿ ಇದೇ ಥರ ಪ್ರವಚನ ನಡೀತಾ ಇತ್ತು. ಸ್ವಾಮಿಗಳು 48ನೇ ಶ್ಲೋಕದ ತನಕ ಆಯಿತು, 49 ಮತ್ತೆ ತಗೊಳ್ಳೋಣ, ಇಲ್ಲಿ ನಿಲ್ಲಿಸಿರೋಣ ಅಂದರು. ಶಾಂತಿ ಮಂತ್ರ ಹೇಳೋದು ಎಲ್ಲಿ ನಡೀತಾ ಇದೆ? ಶಾಂತಿ ಮಂತ್ರ ಹೇಳೋದು ಸದ್ಯ ಮುಗಿತಪ್ಪ ಅಂತೀರು ಅಂದ್ಕೊಂಡ್ರು. ಎಚ್ಚರ ಆಯಿತು. ಎಚ್ಚರ ಆದರೆ ಭಾಳ ಸಂತೋಷ ಆಯಿತು. ಯಾಕೆ? ಕನಸಿನಲ್ಲೂ ಉಪದೇಶ ನಡೀತು ನನಗೆ. ಅದು ಯಾಕೆ ಗೊತ್ತಿಲ್ಲ. ಎಚ್ಚರದಲ್ಲಿ 41 ದಿವಸ ಹೇಳಿ 43 ದಿವಸ ಹೇಳಿ ಅಷ್ಟು ಆನಂದ ಆಗಲ್ಲ. ಕನಸಿನಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಅಲ್ಲಿ ಪ್ರವಚನ ನಡೆದರೆ ಅಪ್ಪ ನನಗೇನು ಪುಣ್ಯ ಅನ್ನೋ ಕನಸಿನಲ್ಲೂ ನಡೀತು ಅಂತ ಎದ್ದು ಸಂತೋಷ ಬಾತ್ರೂಮ್ಗೆ ಕೈ ಕಾಲು ತೊಳ್ಕೊಂಡ್ಬಂದು ಮತ್ತೆ ಮಲಗಿದ್ರು. ಮತ್ತೆ ಮಲಗಿದ್ರೆ ಮತ್ತೆ ಕನಸು ಬಂತು. 49ನೇ ಶ್ಲೋಕ ತಗೊಳ್ಳಿ, ಅಲ್ಲಿಂದ ಶುರು ಮಾಡೋಣ ಅಂದರು. ಹೌದಾ? ಈಗ 48ನೇ ಶ್ಲೋಕದ ತನಕ ಆಗಿದೆ. ಆಮೇಲೆ 49ನೇ ಶ್ಲೋಕ ತಗೊಳ್ಳೋಣ ಅಂತ ಆ ಕನಸು ಮುಗೀತು. ಇಲ್ಲಿ 49ನೇ ಶ್ಲೋಕದಿಂದ ಶುರು ಮಾಡೋಣ ಅಂತ ಈ ಕನಸು. ಇವಾಗ ಆ ಪ್ರಪಂಚನೇ ಮತ್ತೆ ಇಲ್ಲಿ ಬಂದಿದೆಯೋ ಅಥವಾ ಆ ಕನಸಿನ ಪ್ರಪಂಚ ಬೇರೆ, ಈ ಕನಸಿನ ಪ್ರಪಂಚ ಬೇರೆನೋ? ಬೇರೆ ಬೇರೆ ತಾನೆ. ಅದೇ ರೀತಿ ಈ ಎಚ್ಚರ ವ್ಯವಸ್ಥೆ ನೆನ್ನೆ ಎಚ್ಚರ ಪ್ರಪಂಚ ಅಂದರೆ ಅದು ಬೇರೆ ಹೊರಟೋಯ್ತು. ಇದು ಹೊಸದಾಗಿ ಬಂದಿರೋದು. ಮತ್ತೆ ನಾಳೆ ಎಚ್ಚರ ಬರುತ್ತೆ ಅಂದರೆ ಈ ಪ್ರಪಂಚ ಅಲ್ಲ, ಅದೇ ಹೊಸದು. ಇದರ್ಥ ಅದೇನಾಯಿತು? ಅವತ್ತಿನ ಪ್ರಪಂಚ ಕಾಣಿಸ್ಕೊಳ್ಳುತ್ತೆ ಮತ್ತು ಇಲ್ವಾಗುತ್ತೆ. ಎಚ್ಚರ ಪ್ರಪಂಚ ಎಚ್ಚರ ಅವಸ್ಥೆಗೆ ಸೀಮಿತ, ಕನಸಿನ ಪ್ರಪಂಚ ಕನಸಿನ ಅವಸ್ಥೆಗೆ ಸೀಮಿತ ಅಂತ ವಾಕ್ಯಕ್ಕೆ ಏನು ಅರ್ಥ ಮಾಡ್ಕೊಂಡಿದ್ವೋ ಅದೆಲ್ಲ ಅಭಿಪ್ರಾಯ. ಅಲ್ಲಿ ಯಾವ ಅವಸ್ಥೆ ಕಾಣತಕ್ಕ ಪ್ರಪಂಚ ಅವಸ್ಥೆಗೆ ಸೀಮಿತ. ಇವತ್ತಿನ ಎಚ್ಚರ ಇವತ್ತು ಮಾತ್ರ, ನಾಳೆ ಎಚ್ಚರ ಅವಸ್ಥೆ ಬರ್ತದೆ, ಈ ಪ್ರಪಂಚ ಬರೋಲ್ಲ, ಅದೇ ಹೊಸ ಪ್ರಪಂಚ. ಇದು ನಮ್ಗೆ ಅರ್ಥ ಆಗಬೇಕು. ಅರ್ಥ ಆದ್ರೆ ಜಗತ್ ಮಿಥ್ಯ, ನಾಳೆ ಜಗತ್ಕಾಲ ಎಲ್ಲ ಗೊತ್ತಾಗುತ್ತೆ ನಮ್ಗೆ. ಯಾವಾಗ ಯಾವುದೋ ಒಂದು ಗ್ರಂಥ ಓದಿ ನಾನು ತಿಳ್ಕೊಂಡಿದ್ದೆ, ಓದಿದ್ದೆ, ಕೇಳಿದ್ದೆ ಅಂತೀವೋ ನಿಜ ಸರಿಯಾಗಿ ಅರ್ಥ ಆಗಿರಲ್ಲ. ಒಂದು ಮತ್ತು ನಾನು ಹೇಳ್ತೀನಲ್ಲ, ನಮಗೆ ಅರ್ಥ ಆದಷ್ಟು ಅದರಲ್ಲಿ ಆಸಕ್ತಿ ಜಾಸ್ತಿ ಆಗ್ತಿರುತ್ತೆ ಹೊರತು ಬೋರ್ ಹೊಡೆಯಲ್ಲ. ನಮಗೆ ಅರ್ಥ ಆಗಲಿಲ್ಲ ಅಂದರೆ ನೋಡಿದ್ದೆ ಬಿಡು, ಕೇಳಿದ್ದೆ ಬಿಡು ಅನಿಸುತ್ತೆ. ಆ ರೀತಿ ಯಾಕಪ್ಪ ಅಂದರೆ ಮೊದಲು ವೈರಾಗ್ಯ ಅಂತ ಬರಲಿಲ್ಲ. ವೈರಾಗ್ಯ ಬಂದ್ರೂ ಇಂಥ ಸತ್ಸಂಗದಲ್ಲಿ ಅದೇನು ಸಾಧನೆ ಹೇಳ್ತಾರೋ ಆ ಸಾಧನೆ ಅಂತಕ್ಕಂಥ ಮಾಡಲಿಲ್ಲ. ಹೌದಾ? ಆದ ಕಾರಣ ನಮ್ಗೆ ಆನಂದ ಕಾಣಲ್ಲ. ಸತ್ಯಾನಂದ ಸರಸ್ವತಿಗಳು ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ. ಮುಕ್ತಿಗೆ ಯಾವ ಸಾಧನೆ ಬೇಡ, ಜ್ಞಾನ ಒಂದು ಸಾಕು ಅಂತಾರೆ. ಮತ್ತು ಅವರೇನೆ ಬೆಳಿಗ್ಗೆ ಹೇಳಿದ್ನಲ್ಲ, ಜ್ಞಾನವೆಂಬುದು ಬರೆಯ ಮಾತಲ್ಲ, ಕೇಳಿರಿಸೊಲ್ಲ. ಜ್ಞಾನವೆಂಬುದು ಬರೆಯ ಮಾತಲ್ಲ, ಜ್ಞಾನವಂತನಾಗಲಿಕ್ಕೆ ಶ್ವಾನ ಬುದ್ಧಿ ಹೋಗಬೇಕು. ಧ್ಯಾನ ಮೌನ ಯೋಗದಿಂದ ತಾನು ತಾನೇ ಆಗಬೇಕು. ಜ್ಞಾನವೆಂಬುದು ಬರೆಯ ಮಾತಲ್ಲ, ಹರಿಯ ನಾಮವನ್ನು ನುಡಿಯುತ್ತಿರಬೇಕು. ತಾ ಮಾಡಿದಂಥ ದುರಿತವೆಲ್ಲ ತೊಳೆಯುತ್ತಿರಬೇಕು. ಅಂದರೆ ಒಂದು ಕಡೆ ಮುಕ್ತಿಗೆ ಸಾಧನೆ ಬೇಡ ಅಂತಾರೆ, ಇನ್ನೊಂದು ಕಡೆ ಸಾಧನೆ ಬೇಕು ಅಂತಾರೆ. ತದ್ವಿರುದ್ಧ ಮಾತಾಡ್ತಾರೆ ಅವರು ಅಂತಾರೆ. ಅಲ್ಲ, ಯಾವಾಗ ನಮಗೆ ಅಂತಃಕರಣ ಶುದ್ಧಿ ಆಗಿ
ಅದೇನು ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಅಂತಲ್ಲ, ಆ ಜ್ಞಾನ ಅರ್ಥ ಮಾಡ್ಕೊಳತಕ್ಕಂಥ ಯೋಗ್ಯತೆ ಬರುತ್ತೋ ಅಲ್ಲಿ ತನಕ ಸಾಧಿಸಬೇಕು. ಆತ್ಮಬೋಧ ಅನ್ನತಕ್ಕಂಥ ಗ್ರಂಥದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ಪಾಕಸ್ಯ ಉನ್ನಿವತ್ ಜ್ಞಾನ, ಅಡುಗೆ ಮಾಡಬೇಕಾದ್ರೆ ಈಗ ಸ್ಟವ್, ಕುಕ್ಕರು ಮತ್ತು ನೀರು, ಬೇಳೆ, ಅಕ್ಕಿ, ತರಕಾರಿ ಎಲ್ಲ ಇರಬೇಕು ಅಲ್ಲ. ಸರಿ, ಸ್ಟವ್ ಇದೆ ಮತ್ತು ಕುಕ್ಕರು ಇದೆ, ಅದರಲ್ಲಿ ಅಕ್ಕಿ ತೊಳೆದಿಟ್ರು, ಬೇಳೆನೂ ಹಾಕಿದ್ರು ಮತ್ತು ತರಕಾರಿನ ಹೆಚ್ಚು ಹಾಕಿದ್ರು, ಎಲ್ಲ ಮಾಡೋದು ಕುಕ್ಕರ್ ರೆಡಿ ಮಾಡಿ ಇಟ್ಟರು. ಸರಿ, ಅರ್ಜೆಂಟು ಆ ಸ್ಟವ್ ಅಂಟಿಸ್ಬೇಕು ಮರ್ತುಬಿಟ್ರು. ಟಿ ವಿ ನೋಡ್ತಾ ಕೂತಿದ್ದು, ಏನು ಎಷ್ಟೊತ್ತಾದ್ರು ವಿಷಯನೇ ಬರಲಿಲ್ವೇ, ಏನಾಯಿತು ಏನು ಕತ್ತೀಯೋ ಅಂತ ಟಿ ವಿ ಸೀರಿಯಲ್ ಮುಗೀತು. ಮುಗಿಯೋದ್ರೊಳಗೆ ವಿಷಯ ಬರುತ್ತೆ ಅಂದ್ಕೊಂಡು ಬರಲಿಲ್ಲ. ಬಂದು ನೋಡ್ತಾರೆ ಅಂಶ ಇಲ್ಲ. ಹೌದಲ್ಲ, ಇವಾಗ ಎಲ್ಲ ರೆಡಿ ಮಾಡಿಟ್ರು ಸ್ಟವ್ ಅಂಟಿಸ್ತಿದೆ, ಅಡುಗೆ ಆಗುತ್ತಾ? ಅದಕ್ಕೆ ನೆಕ್ಸ್ಟ್ ಏನು ಮಾಡಿದ್ರು, ನೆನ್ನೆ ಥರ ಮರ್ತುಬಿಟ್ರೆ ಕಷ್ಟ ಅಂತ ಮೊದಲೇ ಸ್ಟವ್ ಅಂಟಿಸ್ಬಿಟ್ರು ಮತ್ತೇನೋ ಕೆಲಸ ಮಾಡಿದ್ರು, ಸ್ಟವ್ ರೆಡಿ ಮಾಡಿ ಇಡ್ಲಿಲ್ಲ ಅದ್ರ ಮೇಲೆ. ಇವಾಗ ಅಡುಗೆ ಆಗುತ್ತಾ? ಯಾವ ರೀತಿ ನಿಜನೇ ಅಡುಗೆ ಮಾಡಬೇಕಾದ್ರೆ ಅಗ್ನಿನೇ ನೇರವಾದ ಸಾಧನ. ಎಲ್ಲ ರೆಡಿಯಾಗಿದ್ದರೆ ಅಡುಗೆ ಆಗುತ್ತೆ, ಹೊರತು ಇಲ್ಲಿದ್ರೆ ಸಾಧ್ಯ ಇಲ್ಲ. ಅದೇ ರೀತಿ ಇಲ್ಲಿ ನಮ್ಮ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಎಲ್ಲ ಅರ್ಥ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದರೆ ಜ್ಞಾನವೇ ಸಾಕು. ಹೌದಾ? ಆ ಜ್ಞಾನದ ಅಧಿಕಾರ ಬರಬೇಕಾದ್ರೆ ಏನು, ಕರ್ತೃತ್ವ ಸಂಘವನ್ನು ಬಿಟ್ಟು, ಫಲ ಸಂಘವನ್ನು ಬಿಟ್ಟು, ಯೋಗ ಕರ್ಮಸು ಕೌಶಲಂ, ಕರ್ಮ ಮಾಡತಕ್ಕಂಥದ್ರಲ್ಲಿ ಕುಶಲತೆ ಇರಬೇಕು, ಅದು ಯೋಗ ಅಂತಾರೆ. ಈ ಕುಶಲತೆ ಅನ್ನೋಕ್ಕೆ ಏನೇನೋ ಅರ್ಥ ಮಾಡ್ಯಾರೆ. ಯಾರೋ ಇಂಗ್ಲೀಷ್ ಮಹಿಳೆ ಡೆಸ್ಟಿನಿಟಿ ಇನ್ ಆ್ಯಕ್ಷನ್ ಅಂದರೆ ಯೋಗ, ಕರ್ಮಯೋಗ ಅಂದರೆ ಕೆಲಸ ಮಾಡೋದ್ರೆ ಕುಶಲತೆ ಇರಬೇಕು ಅಂತ ಹೇಳಿದ್ರು. ಅದನ್ನೇ ಎಲ್ಲರೂ ಫಾಲೋ ಮಾಡಿದ್ರು. ಈಗ ವೀರಪ್ಪನು ಎಷ್ಟು ಕುಶಲತೆ ಇತ್ತು. ಕರ್ನಾಟಕ ಪೊಲೀಸ್ನವರು, ಕೇರಳ ಪೊಲೀಸು, ಮಡ್ರಾಸ್ ಪೊಲೀಸು, ಮಿಲಿಟ್ರಿ ಏನು ಮಾಡೋಕ್ಕಾಗಿಲ್ಲ ಅವನ್ನ. ಎಷ್ಟು ಕುಶಲತೆ, ಅದು ಕುಶಲತೆನ ಯೋಗ ಅನ್ನೋದಲ್ಲ. ಇನ್ನೊಬ್ಬರು ಯುರೋಪಿಯನ್ ಪಾರ್ಲಿಮೆಂಟ್ ಮಾತಾಡೋದು, ನಿಜ ಇದೆಲ್ಲ ಯಾರು ಪಾಪ್ಯುಲರ್ ಆಗ್ತಾರೋ, ಅದನ್ನೆಲ್ಲ ಯಾರು ಒಪ್ಕೊಳ್ತಾರೋ ಜನ, ಅವ್ರು ಯಾವಾಗ ಬೇರೆ ಕೊಟ್ಟಿದ್ದಾರೆ ನಮ್ಮ ಭಾರತ ಸರ್ಕಾರದವರು. ಮೂರ್ಖತ್ವ. ಏನು ಹೇಳ್ತಾರೆ ಅವರು, ಕುಶಲತೆ ಅಂದರೆ ಯಾವುದನ್ನ ಒಂದು ವಸ್ತು ನೋಡಬೇಕಾದ್ರೆ ಭಾಳ ಕುಶಲತೆಯಿಂದ ನೋಡೋದು ಯೋಗ ಅಂತಾರೆ. ಸುಮ್ಮನೆ ನಿಮ್ಗೆ ಅರ್ಥ ಆಗಿ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಇವಾಗ ಎಲ್ಲೋ ನನ್ನ ದೃಷ್ಟಿ ಎಲ್ಲೋ ಇದೆ, ಅದು ಯಾರಿಗೂ ಗೊತ್ತಾಗ್ತಿಲ್ಲ. ಸ್ವಾಮಿಗಳು ದೃಷ್ಟಿ ಇಲ್ಲೇ ಇದೆ ಅಂತ ಬೇರೆ ಅನಿಸುತ್ತೆ. ಅದು ನಾನು ಎಲ್ಲೋ ನೋಡ್ತಾ ಇದ್ದೀನಿ, ಪ್ರಾಪಂಚಿಕ ವಿಷಯ ನೋಡ್ತಾ ಇದ್ದೀನಿ ಅಂದಾಗ ಬೇರೆಯವ್ರಿಗೆ ಪ್ರಾಪಂಚಿಕ ವಿಷಯ ನೋಡ್ತೀಯ ಸ್ವಾಮಿಗಳು ಅನ್ನೋದು ಗೊತ್ತಾಗದೆ ನೋಡತಕ್ಕಂಥ ಕುಶಲತೆ ಇದು ಯಾವುದೂ ಅಲ್ಲ. ಮತ್ತು ಶಂಕರಾಚಾರ್ಯ ಅಂತಾರೆ, ಬಂಧನ ಸ್ವಭಾವಸ್ಯಾಪಿ ಕರ್ಮಾಣಿ, ಯಾವ ಕರ್ಮಗಳಿಗೆ ಬಂಧನಕ್ಕೆ ತರತಕ್ಕಂಥ ಯೋಗ್ಯತೆ ಇದೆಯೋ, ನಮ್ಮನ್ನು ಬಂಧನಕ್ಕೆ ಏನು ಮಾಡತಕ್ಕಂಥ ಸ್ವಭಾವ ಇದೆಯೋ ಅದನ್ನು ತಪ್ಪಿಸಿ ಮೋಕ್ಷಕ್ಕೆ ಮಾರ್ಗ ಮಾಡ್ಕೊಳತ್ತೆ, ಮೋಕ್ಷಕ್ಕೆ ಸಾಧನೆ ಮಾಡ್ಕೊಳತಕ್ಕಂಥ ಕುಶಲತೆ. ಬಂಧನಕ್ಕೆ ಈಡು ಮಾಡತಕ್ಕಂಥ ಕರ್ಮದ ಸ್ವಭಾವವನ್ನು ತಪ್ಪಿಸಿ ಅದನ್ನು ಮೋಕ್ಷಕ್ಕೆ ಸಾಧನೆ ಮಾಡ್ಕೊಳತಕ್ಕಂಥದ್ದು ಏನಿದೆಯೋ ಆ ರೀತಿ ಪರಿವರ್ತನೆ ಮಾಡೋದು ಕುಶಲತೆ. ಅದನ್ನೇ ಪರಮಾತ್ಮ ನಮಗೆ ಇಲ್ಲಿ ತನಕ ಹೇಳಿ ಮತ್ತು ಸ್ವಧರ್ಮವನ್ನೇ ಆಚರಣೆ ಮಾಡು, ಆದರೆ ಕರ್ತೃತ್ವ ಸಂಘ, ಫಲ ಸಂಘ ಅಂತ ಬಿಟ್ಟು ಆಚರಣೆ ಮಾಡು, ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಬರುತ್ತೆ ಅಂಥೇಳಿ. ಈಗ ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ತಸ್ಯ ಫಲಭೂತ, ಅದ್ರ ಫಲ ಏನಪ್ಪ? ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಬಂತು, ಜ್ಞಾನಕ್ಕೆ ಅಧಿಕಾರತ್ವ ಅಂತ ಬಂತು. ತಸ್ಯ ಫಲಭೂತ, ಅದರ ಫಲ ನೆಕ್ಸ್ಟು ನೈಷ್ಕರ್ಮ್ಯ ಸಿದ್ಧಿ, ಜ್ಞಾನಿಷ್ಠ ಲಕ್ಷಣ ಚ ವಕ್ತವ್ಯ. ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಬಂದಮೇಲೆ ನೈಷ್ಕರ್ಮ್ಯ ಸಿದ್ಧಿ ಅನ್ನತಕ್ಕಂಥ ಪಡಿಬೇಕು.
ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಜ್ಞಾನಿಷ್ಠ ಲಕ್ಷಣ, ಜ್ಞಾನಿಷ್ಠೆಯ ಲಕ್ಷಣಗಳನ್ನು ಹೇಳಬೇಕಾಗಿದೆ. ಆದ ಕಾರಣ ಮುಂದಿನ ಶ್ಲೋಕ ಆರಭ್ಯತೆ ಅಂಥೇಳಿ 49ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಸಕ್ತ ಬುದ್ಧಿ ಸರ್ವತ್ರ ಆತ್ಮ ವಿಗತ ಸ್ಪೃಹ ನೈಷ್ಕರ್ಮ ಸಿದ್ಧಿಂ ಪರಮಂ ಸನ್ಯಾಸೇನಾಧಿಗಚ್ಚತಿ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ ಸಿದ್ಧಿಂ ಪರಮಂ ಸನ್ಯಾಸೇನಾಧಿಗಚ್ಚತಿ. ಆ ಪರಮಾತ್ಮ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕೆ ನೈಷ್ಕರ್ಮ್ಯ ಸಿದ್ಧಿ ಅನ್ನತಕ್ಕಂಥ ಸ್ಥಿತಿಯನ್ನು ಸೇರ್ಕೋಬೇಕಾದ್ರೆ 3 ಯೋಗ್ಯತೆ ಇರಬೇಕು ಅಂತ, 3 ಕ್ವಾಲಿಫಿಕೇಶನ್ ನಮ್ಮಲ್ಲಿ. ಏನಪ್ಪ? ಅಸಕ್ತ ಬುದ್ಧಿ ಸರ್ವತ್ರ ಅಸಕ್ತ ಬುದ್ಧಿ ಇದೊಂದು, ಮತ್ತು ಜಿತಾತ್ಮ ವಿಗತ ಸ್ಪೃಹ. ಇವು 3 ಇದ್ದರೆ ಪರಮಾತ್ಮ ಪ್ರಾಪ್ತಿನ ಸುಲಭ. ಏನಾಗಂದರೆ ಅಂದರೆ ಅಸಕ್ತ ಬುದ್ಧಿ, ಅಸಕ್ತ ಸಂಗರಯುಕ್ತ ಬುದ್ಧಿ ಅಂತಃಕರಣಂ ಯಸ್ಯ ಸಹ ಅಸಕ್ತ ಬುದ್ಧಿ. ಅಸಕ್ತ ಬುದ್ಧಿ, ಅಸಕ್ತ ಸಂಗರಯುಕ್ತ ಬುದ್ಧಿ. ಅಂತಃಕರಣಂ ಅಂದರೆ ಎಲ್ಲೂ ಅಂಟ್ಕೊಂಡಿರ್ಬಾರ್ದು. ಅಂತಃಕರಣ ಅನ್ನತಕ್ಕಂಥದ್ದು ಯಾವುದಕ್ಕೂ ಅಂಟ್ಕೊಂಡಿರ್ಬಾರ್ದು. ಸರ್ವತ್ರ ಎಲ್ಲ ಕಡೆಗೂ ಎಲ್ಲೂ ಅಂಟ್ಕೊಂಡಿರ್ಬಾರ್ದು. ಯಾವುದಪ್ಪ ಅದು ಸರ್ವತ್ರ? ಸ್ವಲ್ಪ ವಿವರಣೆ ಮಾಡ್ತಾರೆ. ಪುತ್ರ ಧಾರಾದಿಷು ಆಸಕ್ತಿ ನಿಮಿತ್ತೇಶು, ಎಲ್ಲೆಲ್ಲಿ ನಮ್ಮ ಮನಸ್ಸು ಮೋಹದಿಂದ ಅಂಟ್ಕೊಳ್ಳುತ್ತೆಯೋ ಎಲ್ಲೆಲ್ಲಪ್ಪ ಅಂಟ್ಕೊಳ್ಳುತ್ತೆ. ಹೆಂಡತಿ, ಮಕ್ಕಳು, ಗಂಡ ಮಕ್ಕಳು, ಇವು ಏನು ಸಂಸಾರ ಕೆಡಿಸ್ತಾರೆ ಇವರು ಅಂತಾರೆ. ಸಂಸಾರ ಕೆಡಿಸ್ತಾರೆ. ನಿಜವಾದ ಸಂಸಾರ ಕೆಡಿಸಲ್ಲ. ಸುಮ್ಮನೆ ಕುರುಕ್ಷೇತ್ರ ಮಾಡ್ಕೊಂಡು ಒದ್ದಾಡ್ತೀರಾ, ಬಿಡಿ ಮೋಹನ ಬಿಟ್ಟು ಹಾಯಾಗಿರ್ತೀರ. ಮನೆಯವರು ಹಾಯಾಗಿರ್ತಾರೆ, ನೀವು ಹಾಯಾಗಿರ್ತೀರ, ಬಿಡಿ ಅಂತಾರೆ. ಸಂಸಾರ ಕೆಡಿಸೋದಲ್ಲ. ಬಟ್ ನಾವೇನು ಮಾಡ್ತೀವಿ? ಮೋಹ ಕಂಡುಕೊಂಡು. ಹೌದಾ? ಇವರು ಅತ್ತೆ ಸೊಸೆ ಹೇಳೋದಿಲ್ಲ, ಅದು ಯಾವಾಗಲೂ ನಡೆದಿಲ್ಲ. ಅದಕ್ಕೆ ಇನ್ನೂ ಬರ್ದಿದ್ದಾರೆ. ಯಾವುದು ಹಾಡೋದು ಹೇಳೋದಲ್ಲ. ಅಂದರೆ ಈಗ ನಮ್ಮಲ್ಲೇನಿದೆ, 14ನೇ ವಯಸ್ಸಿಗೆ ಬಂದರೆ ಮಗ ಸೈಟ್ನಂತೆ ನೋಡು. ಸೊಸೆ ಮನೆಗೆ ಬಂದಂದರೆ ನೀನು ವಾನಪ್ರಸ್ಥಾಶ್ರಮ ಹೊರಟೋಗು. ಯಾಕೆ ಇದ್ದು ಇದೆ ರಮಣ ಅಂತಿತ್ತು. ಬಟ್ ಅದನ್ನೆಲ್ಲ ಬದಲಾಯಿಸ್ಕೊಂಡು ಇವಾಗ ಅದು ಕೆಲಸ ಮಾಡ್ತಿಲ್ಲ, ಅದು ವಿರೋಧ ಕೆಲಸ ಮಾಡ್ತಾಯಿದೆ. ಹೌದಾ? ಆದ ಕಾರಣ ಇರಬೇಕು. ಪುತ್ರಧಾರಾದಿಷು, ಮಗ, ಹೆಂಡತಿ ಅಥವಾ ಗಂಡ, ಮಕ್ಕಳು, ಇದರಲ್ಲಿ ಎಲ್ಲೆಲ್ಲಿ ಆಸಕ್ತಿ ನಿಮಿತ್ತೇಶು, ಎಲ್ಲೆಲ್ಲಿ ನಮಗೆ ಆಸಕ್ತಿ ಬರುತ್ತೋ, ಮೋಹ ಅನ್ನೋದಕ್ಕೆ ಬರುತ್ತೋ ಎಲ್ಲದರಲ್ಲೂ. ಎಲ್ಲಿನ ತನಕಪ್ಪ ಅಂದಿದ್ದು ಈಗಿನ ಕಾಲಕ್ಕೆ ಪುರಂದಾಸರು ಹಾಡಿದಾಗ ಸತಿಮೋಹ ಶಿಶುಮೋಹ ಜನನಿ ಜನಕರ ಮೋಹ, ಸತಿಮೋಹ ಶಿಶುಮೋಹ ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ ರಾಜಮೋಹ, ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ. ಅವ್ರ ಕಾಲದಲ್ಲಿ ಇಷ್ಟೇ ಇರ್ತಾರೋ. ಈಗಿನ ಕಾಲಕ್ಕೆ ನಾನು ಹೇಳ್ತಿರ್ತೀನಿ, ಟಿ ವಿ ಮೋಹ, ಸೀರಿಯಲ್ ಮೋಹ, ಸೆಲ್ ಫೋನ್ ಮೋಹ, ಇವಾಗ ಇದು ಮೋದಿ ಮೋಹ, ಎಷ್ಟೊಂದಿವೆ. ಇದರಲ್ಲೇ ಮನಸ್ಸು ಆಸಕ್ತಿ ಇದ್ದರೆ ಇನ್ನು ಪರಮಾತ್ಮನ ಯಾಕೆ ಚಿಂತನೆ ಮಾಡ್ತೀಯ? ಆದ ಕಾರಣ ಇದನ್ನೆಲ್ಲ ಇರಬೇಕು. ಅನವಿಶ್ವಂಗ ಪುತ್ರಧಾರಾಗೃಹಾದಿಷು 13ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಸುಮ್ಮನೆ ಕೂಡ ಒಂದು ಕಡೆ ಓಡಾಡ್ತಿರ್ಬೋದು ಮಧ್ಯೆ. ಅನವಿಶ್ವಂಗ ಪುತ್ರಧಾರಾಗೃಹಾದಿಷು, ಅವಿಶ್ವಂಗ ಇರಬಾರ್ದು. ಅವಿಶ್ವಂಗ ಅಂದರೆ ಮಕ್ಕಳು ಮರಿ ಏನೇನಿದೆಯೋ ಅವ್ರು ಚೆನ್ನಾಗಿಲ್ಲ, ನಾನು ಚೆನ್ನಾಗಿರ್ತೀನಿ, ಅವ್ರಿಗೇನು ಹೆಚ್ಚು ಕಮ್ಮಿ ಇಲ್ಲ, ನನಗೆ ಹೆಚ್ಚು ಕಮ್ಮಿ ಆಯಿತು.
ನೋಡ್ಕೋಬಾರ್ದು ಅಂತಲ್ಲ, ನೋಡ್ಕೊಳ್ಳೋಣ, ಆದರೆ ನನಗೇನೂ ಆಗಿಲ್ಲ ಅನ್ನೋದು ಇರಬೇಕು. ಅವ್ರಿಗೇನೋ ಹೆಚ್ಚು ರೋಗ ಬಂದಿದೆ, ಅದ್ರ ಜೊತೆಗೆ ನಾವು ಅಯ್ಯೋ ಹೀಗಾಗೋಯಿತು, ನಂಗೆ ಹೇಳೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವ್ರ ರೋಗ ಬಂದಮೇಲೆ ನಂಗೆ ಹೀಗಾಗೋಯ್ತು, ನಾನು ಭಯಬಿದ್ಬಿಟ್ಟೆ ಅಂದರೆ ಇದು ಅವಿಶ್ವಂಗ. ನೋಡ್ಕೊಳ್ಳೋಣ, ಎಷ್ಟು ಸಾಧ್ಯವೋ ಅಷ್ಟು ಸೇವ್ ಮಾಡೋಣ. ಆದರೆ ನನಗೇನೂ ಆಗಿಲ್ಲ ಅನ್ನತಕ್ಕ ಮೋಹ ಇರಬೇಕು. ಈ ರೀತಿ ನನ್ನದು ಅನ್ನತಕ್ಕಂಥ ಭೌತಿಕ ಸಂಪತ್ತು, ಸ್ಥಿರಾಸ್ತಿ ಮತ್ತು ಚರಾಸ್ತಿ ಮತ್ತು ಹೆಂಡತಿ ಮಕ್ಕಳು, ಇದರಲ್ಲೆಲ್ಲ ಮೋಹ ಅನ್ನತಕ್ಕಂಥದ್ದು ಇರಬಾರ್ದು. ಆಸಕ್ತಿ, ಅದಕ್ಕೆ ವಿಪರೀತವಾದಂಥ ಆಸಕ್ತಿ ಇರಬಾರ್ದು. ಯಾವ ರೀತಿ ಇರಬೇಕು, ಕುಟುಂಬದಲ್ಲಿ ಇರಬೇಕು. ಯಾವ ರೀತಿ ಇರಬೇಕಪ್ಪ ಅಂದರೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ವಾರ, ಒಳಗೆಲ್ಲ ಶಾಸ್ತ್ರ, ಹೊರಯೋಗ ಮಾರ್ಗವಿದು ಮಂಕುತಿಮ್ಮ. ಯಾರೊಬ್ಬ ಸಾಧುಗಳು ಅಡವಿ ಕಾಡಲ್ಲಿ ವಾಸ ಮಾಡ್ತಿರ್ತಾರೆ, ಕುಟಿ ಹಾಕ್ಕೊಂಡು. ಯಾರೋ ಒಬ್ಬ ಬರ್ತಾನೆ, ಯಾರಪ್ಪ ನೀನು ಅಂದರೆ, ನಾನು ನಿರ್ಮೋಹರಾಜನ ಮಗ ಅಂತಾರೆ. ನಿರ್ಮೋಹರಾಜ ಅನ್ನೋ ಬರೀ ಹೆಸರು ಅಥವಾ ನಿಜವಾದ ರಾಜ ಮೋಹ ಇಲ್ವೋ ಅಂದರೆ, ಇಲ್ಲ, ನಿಜವಾದ ಮೋಹ ಇಲ್ಲ, ನಮ್ಮ ತಂದೆ ನಿರ್ಮೋಹರಾಜ ಅಂತ. ಆ ಸಾಧುವಿಗೆ ಸಂದೇಹ ಬರುತ್ತೆ, ನಾನಿಲ್ಲಿ ಕುಟಿ ಹಾಕ್ಕೊಂಡು ಕಾಡಲ್ಲಿ ವಾಸ ಮಾಡ್ತೀನಿ, ನನಗೆ ಮೋಹ ಹೋಗಿಲ್ಲ, ಆ ರಾಜನಿಗೆ ಹಾಗೆ ಮೋಹ ಹೋಯಿತು. ರಾಜನಾಗಿ ಬರೀ ಹೆಸರು ಅಥವಾ ನಿಜವಾದ ನಿರ್ಮೋಹವಾಗಿದ್ದಾನೋ ಪರೀಕ್ಷೆ ಮಾಡಬೇಕು ಅಂತ ಆ ಹುಡುಗನ ಬಟ್ಟೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಬಳಿದ್ಬಿಟ್ಟು ಕೆಂಪು ಬಣ್ಣ ಹಾಕಿ ತೊಗೊಂಡೋಗ್ತಾನಂತೆ, ಪರೀಕ್ಷೆ ಮಾಡೋಣ ಮೋಹ ಇದೆಯೋ ಇಲ್ಲೋ ಅಂತ. ಸರಿ, ಊರಿಗೆ ಹೋಗಿ ಜನ ಎಲ್ಲ ಇರ್ತಾರೆ ಊರಲ್ಲಿ. ಅಪ್ಪ, ನಿಮ್ಮ ರಾಜನ ಮಗ ಸತ್ತೋಗ್ಬಿಟ್ಟೇನೆ, ನೋಡಿ ಬಟ್ಟೆ ಇಲ್ಲಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರಂತೆ, ಎಲ್ಲಿದೆ ಇದು, ಯಾವುದು ಶವ ಎಲ್ಲಿದೆ ಹೇಳಿ, ತೊಗೊಂಬರ್ತೀವಿ ಅಂತಾರೆ. ಏನು ಅವ್ರಿಗೆ ಕಣ್ಣಲ್ಲಿ ನೀರು ಬರಲಿಲ್ಲ, ಒದ್ದಾಟನೂ ಆಗಲಿಲ್ಲ. ಶವ ಎಲ್ಲಿದೆ ಹೇಳಿ, ತೊಗೊಂಬರ್ತೀವಿ. ಅಲ್ಲೇ ನಿಮ್ಮ ರಾಜನ ಮಗ ಸತ್ತೋದಂದರೆ ನೀವು ಸ್ವಲ್ಪ ದುಃಖ ಆಗೋಕ್ಕೆ ಹೋರೋ, ಯಾಕೆ ನೀವು ಪರೀಕ್ಷೆ ಮಾಡಲಿಕ್ಕೆ ಕೇಳ್ತಾರೆ ಮೋಹ ಇದೆಯೋ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇದೆಲ್ಲ ಜ್ಞಾಪಕ ಹಾಕ್ಕೊಂಡಿರ್ಬೇಕು, ನಾವು ಇರಬೇಕು, ಬಟ್ ಇವ್ರು ಮರಿಬಾರ್ದು. ಏನು, ಪಕ್ವಾನಿ ತರುಪರ್ಣಾನಿ ಪತಂತಿ ಕ್ರಮಶೋ ಯತ ತಥೈವ ಜಂತವೋ ಕಾಲೇ ಕಾತತ್ರ ಪರಿದೇವನ. ಪಕ್ವಾನಿ ತರುಪರ್ಣಾನಿ, ಮರದಲ್ಲಿ ಎಲೆಗಳು ಹಣ್ಣಾದರೆ ಉದುರೋಗುತ್ತೆ, ಹೌದಲ್ಲ? ಇಲ್ಲ, ಮರದಲ್ಲಿ ಎಲೆಗಳು ಉದುರಲೇಬಾರ್ದು ಅಂಥದ್ದೇನ ಮಾಡ್ತೀವಿ ಅಂತ ಈಗಿನ ಕಾಲಕ್ಕೆ ಈ ಸೈಂಟಿಸ್ಟ್ ಏನೋ ಮಾಡ್ಬೋದೇನೋ. ಮಾಡಿದ್ರು ಎಷ್ಟು ಕಾಲ, ಒಂದು 3 ತಿಂಗಳಿಗೆ ಉದುರತಕ್ಕಂಥ ಎಲೆ ಇನ್ನೊಂದು 6 ತಿಂಗಳು ಮಾಡ್ಬೋದು. ಅಷ್ಟೇ ಅಲ್ಲ, ಅದಕ್ಕೆ ಇನ್ನೇನೊಂದು ರೋಗಗಳೆಲ್ಲ ತೊಗೊಂಬರುತ್ತವೆ, ಜನಗಳ ಜೀವನನೂ ಹಾಳು ಮಾಡಿಬಿಡ್ತಾರೆ, ಹೌದಾ? ಆದರೆ ಪ್ರಕೃತಿ ನಿಯಮ ಅನ್ನತಕ್ಕಂಥದ್ದು ಬದಲಾಯಿಸಕ್ಕೆ ಸಾಧ್ಯವಿಲ್ಲ. ಆ ನಿಯಮಗಳು ಒಪ್ಕೊಂಡೇ ಜೀವನ ಮಾಡಬೇಕು. ಆದ ಕಾರಣ ಪಕ್ವಾನಿ ತರುಪರ್ಣಾನಿ ಪತಂತಿ ಕ್ರಮಶೋಹಿತ. ಯಾವ ರೀತಿ ಹಣ್ಣೆಲೆ ಅನ್ನತಕ್ಕಂಥದ್ದು ಬಿದ್ದು ಹೋಗುತ್ತೋ, ಚಿಗುರಲ್ಲಿ ಬರುತ್ತೋ, ಈ ಹಣ್ಣೆಲೆ ಬಿದ್ದು ಹೋಯಿತು ಅನ್ನೋದಕ್ಕೆ ಗೋಳಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಚಿಗುರಲ್ಲಿ ಬಂತು ಅನ್ನೋದಕ್ಕೂ ಉಪಯೋಗತಕ್ಕಂಥ ಅವಶ್ಯಕತೆ ಇಲ್ಲ. ತಥೈವ ಜಂತವೋ ಕಾಲೇ, ಅದೇ ರೀತಿ ಕಾಲದಲ್ಲಿ ಜಂತು ಅಂದರೆ ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ಹೋಗತಕ್ಕಂಥದ್ದು ಸಹಜ. ಅದಕ್ಕೆ ಯಾಕೆ ಓಡಾಡಬೇಕು, ಇಲ್ಲಿದೆ ಹಣ ಹೇಳಿ ತರ್ತೀವಿ ಅಂತಾರೆ. ಸ್ವಾಮಿಗಳಿಗೆ ಏನೋ ನಿರ್ಮೋಹ ಇದ್ದಾಗಿದೆ, ಆದ್ರೂ ಇವರು ಪ್ರಜೆಗಳು, ಇವರಿಗೇನು ರಕ್ತ ಸಂಬಂಧ ಇಲ್ಲ ಆ ಹುಡುಗಂದು, ಅದಕ್ಕೆ ಇವ್ರಿಗೆ ದುಃಖ ಆಗಿಲ್ಲ. ಅದೇ ಯಾರು ರಕ್ತ ಸಂಬಂಧ ಇದೆಯೋ ಅವ್ರ ಹತ್ರ ಹೇಳಿದ್ರೆ ಅವ್ರಿಗೆ ದುಃಖ ಆಗುತ್ತೆ ಅಂತ ಆ ರಾಜ್ಯ ಹತ್ರನೂ ಹೋಗಿ ಹೇಳ್ತಾರೆ, ಹೋಗ್ಬಿಟ್ಟೆ ನಿಮ್ಮ ಮಗ ಅಂತ. ನಾವು ಒಂದೆಲ್ಲರೂ ಜ್ಞಾಪಕ ಇಟ್ಕೊಂಡಿರ್ತಾರೆ, ಪುತ್ರ ಶೋಕಂ ನಿರಂತರಂ. ಮಗನ ಸತ್ತ ಅಂದರೆ ಸಾಯೋ ತನಕ ನಮ್ಗೆ ಶೋಕ ಇರುತ್ತೆ ಅಂತ ಜ್ಞಾಪಕ ಇಟ್ಕೊಂಡಿರ್ತಾರೆ. ಯಾಕೆ ಇಂಥವು ಚೆನ್ನಾಗಿ ಜ್ಞಾಪಕ ಇರುತ್ತೆ ನಮಗೆ, ಯಾವುದು ಗೋಳಾಡೋಕ್ಕೆ.
ತಂದೆ ಹತ್ರ ಹೇಳ್ತಾರೆ, ಅವ್ರು ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣಕ್ಷಯೇ ವಿನಶ್ಯಂತಿ ಕಾತತ್ರ ಪರಿದೇವನ. ಎಲ್ಲ ಸಂಸಾರ ಸಂಬಂಧ ಅನ್ನತಕ್ಕ ಋಣ, ಎಲ್ಲಿ ತನಕ ಋಣ ಇರುತ್ತೋ ಅಲ್ಲಿ ತನಕ ಇರ್ತಾರೆ, ಋಣ ಮುಗೀತು ಅಂದರೆ ಹೊರಡ್ತಾರೆ. ಕಾತತ್ರ ಪರಿದೇವನ ಅಂದರೆ ಗೋಡಾಡತಕ್ಕಂಥ ಅವಶ್ಯಕತೆ ಏನಿದೆ ಅಂದರೆ ಈ ರೀತಿ ನಾವೆಲ್ಲರೂ ಇದೇ ರೀತಿ ಇರಬೇಕು. ಬಟ್ ಇದನ್ನು ಈ ಸತ್ಯನ ಅರ್ಥ ಮಾಡ್ಕೊಂಡಿರ್ಬೇಕು. ಪ್ರಪಂಚ ಇದೆ ಸತ್ಯ ಅಂದಾಗ ಈ ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಹೌದಾ? ಸರಿ, ತಂದೆ ನಿಮಿತ್ತ ಕಾರಣ, ಅವನು ಹುಟ್ಟಲಿಕ್ಕೆ ನಿಮಿತ್ತ ಕಾರಣ. ಆದರೆ ಆ ತಂದೆ ಏನು ಸಾಕಿರಲ್ಲ, ಎಲ್ಲೋ ರಾಜ್ಯಭಾರ ಮಾಡ್ಕೊಂಡಿರ್ತಾನೆ. ಇನ್ನು ಇವನಿಗೇನು ಅಷ್ಟು ಸಂಬಂಧ ಮೋಹ ಬಂದಿರಲ್ಲ. ಆದರೆ ತಾಯಿಗಾದ್ರೂ ಮೋಹ ಇದ್ದೇ ಇರುತ್ತೆ. ತಾಯಿ ಹತ್ರ ಹೋಗಿ ಹೇಳೋಣ. ಅಂದರೆ ತಾಯಿ ಹೇಳ್ತಾಳೆ, ಏಕವೃಕ್ಷ ಸಮಾರೂಢೋ ನಾನಾ ಪಕ್ಷಿ ವಿಹಂಗಮ ವಿತತೆ ಪ್ರಭಾತೆ ಯಾತಿ ಕಾತತ್ರ ಪರಿದೇವನ. ಒಂದು ಮರದ ಮೇಲೆ ಅನೇಕ ಪಕ್ಷಿ ಕೂತ್ಕೊಳ್ಳುತ್ತೆ, ಸೂರ್ಯೋದಯ ಹೋಗ್ಬಿಡುತ್ತೆ, ಅಷ್ಟೇ ಸಂಬಂಧ. ಬಾಕಿ ಇವ್ರ ಹತ್ರ ಕಲೀಲ್ ಇಬ್ರಾಹಿಂ ಅವ್ರ ಹತ್ರ ಕೇಳ್ತಾಳೆ, ಒಂದು ಮಗನ ಕೊಂಕ್ಲಲ್ಲಿ ಎತ್ಕೊಂಡು ಈ ಮಗುವಿನ ಬಗ್ಗೆ ಏನನ್ನ ಹೇಳು ಅಂತ. ಏನಾಗಂದರೆ ಇವನು ಮುಂದೆ ಇಂಜಿನಿಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಅಥವಾ ಪ್ರೈಮ್ ಮಿನಿಸ್ಟರ್ ಆಗ್ತಾನೋ, ಏನಾಗ್ತಾನೆ ಹೇಳು ಅಂತ. ಅಷ್ಟೇ ನಮ್ಗೆ ಬೇಕಾದ್ದು. ಅವ್ರು ಹೇಳ್ತಾರೆ, ಈ ಮಗುವಿನ ಬಗ್ಗೆ ಹೇಳಬೇಕು ಅಂದರೆ ಆ ಮಗು ಈ ಜಗತ್ತಿಗೆ ಬರಲಿಕ್ಕೆ ನೀನೊಂದು ವಾರ, ಅಷ್ಟು ಬಿಟ್ಟರೆ ನಿಮಗೂ ಆ ಮಗುಗೆ ಏನು ಸಂಬಂಧ ಇಲ್ಲ. ಒಪ್ಕೊಳ್ಳೋದು ಭಾಳ ಕಷ್ಟ ಇದು, ಅದು ಸತ್ಯ. ಯಾಕಪ್ಪ ಅಂದರೆ ಆ ಮಗು ಯಾವಾಗ ಜೀವನ ಪ್ರಾರಂಭ ಮಾಡಿದೆ, ಜನ್ಮಗಳಲ್ಲಿ ఎవ్వరెవ్వరివాడు ఈ జీవుడు ఎవ్వరికి ఏమోను ఈ జీవుడు ఎందరికి కొడుకుగాడి జీవుడు తా ఎందరికి తోబుట్టుడు ఈ జీవుడు ఎందరిని భ్రమించడి జీవుడు దుఃఖమెందరికి గావింపడి జీవుడు ఎవ్వరెవ్వరివాడు ఈ జీవుడు ఎవ్వరికి ఏమోను ఈ జీవుడు. ಯಾರ್ಯಾರಿಗೆ ಮಕ್ಕಳು, ಯಾವ್ಯಾವ ಜನರು ಯಾರ್ಯಾರಿಗೆ ಸಂಬಂಧವೋ, ಹೌದಾ? ಯಾವ ಪ್ರಾರಂಭ ಆಯಿತು ಆ ಜೀವಿ ಗೊತ್ತಿಲ್ಲ. ಯಾವ್ಯಾವ ಜನರು ಯಾರ್ಯಾರಿಗೆ ಸಂಬಂಧನೋ ಈ ಗರ್ಭಕ್ಕೆ ಬರಬೇಕಾದ್ರೆ ತನ್ನ ಸಂಸ್ಕಾರಕ್ಕೋಸ್ಕರ, ತನ್ನ ಪ್ರಾರಂಭದ ಕರ್ಮಕ್ಕೆ ಈ ಗರ್ಭ ಸರಿ ಹೋಗುತ್ತೆ ಅನ್ನೋದಕ್ಕೆ ಬಂದು ಸೇರ್ಕೊಳ್ಳುತ್ತೆ ಹೊರತು ನಮ್ಮನ್ನು ಉದ್ಧಾರ ಮಾಡೋಕ್ಕಲ್ಲ. ಬಟ್ ನಾವು ಅನ್ಕೊತೀವಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಎಷ್ಟು ಕಷ್ಟಪಟ್ಟು ಇವ್ರಿಗೋಸ್ಕರ ಅಂತೀವಿ. ಅವ್ರಿಗೋಸ್ಕರ ಕಷ್ಟಪಡಲಿಲ್ಲ, ಅವ್ರು ಚೆನ್ನಾಗಿದ್ದರೆ ನನಗೆ ಸಂತೋಷ ಅಂತ ಕಷ್ಟಪಟ್ಟಿದ್ದೀವಿ ಅಷ್ಟೇ, ಹೌದಲ್ಲ? ಒಂದು ವೇಳೆ ಏನು ಯಾರ ಗ್ರ್ಯಾಜುಯೇಟ್ಸು ಅವ್ರಿಗೆಲ್ಲ ಕೆಲಸ ಕೊಡೋಲ್ಲ, ಯಾಕೆಂದ್ರೆ ಅವರು ಅಹಂಕಾರದ ಸರಿಯಾಗಿ ಕೆಲಸ ಮಾಡೋಲ್ಲ. ಯಾರ್ಯಾರು 10th ಪಾಸ್ ಮಾಡಿದ್ರು ಅವ್ರಿಗೆಲ್ಲ ಕೆಲಸ ಕೊಡ್ತೀವಿ ಅಂದ್ಬಿಟ್ರೆ ಅವಾಗ ನಾವು ಮಕ್ಕಳಿಗೆ ಚೆನ್ನಾಗಿ ಓದು ಅಂತೀವೋ? ಇಲ್ಲ. ಒಟ್ಟಿನಲ್ಲಿ ಅವ್ರು ಯಾಕಪ್ಪ ಚೆನ್ನಾಗಿ ಓದ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮಗೆ ಸಂತೋಷ, ಅಷ್ಟೇ ಹೊತ್ತು ಅವ್ರಿಗೋಸ್ಕರ ಮಾಡಿದ್ದು. ಆದರೆ ನಾವು ಆ ಋಣ ಇವತ್ತಕ್ಕೆ ಇರ್ತಾರೆ, ಋಣ ಮುಗಿದ್ರೆ ಹೊರಟೋಗ್ತಾರೆ, ಹೌದಾ? ಇದರಲ್ಲಿ ಇವನ್ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದರಲ್ಲಿ ಅರ್ಥ ಮತ್ತು ಕಾಮ ಇದು ನಮ್ಮ ಪ್ರಾರಂಭದ ಪ್ರಕಾರ ನಡೆಯೋದು. ಧರ್ಮ ಮತ್ತು ಮೋಕ್ಷ ನಮ್ಮ ಪ್ರಯತ್ನದಲ್ಲಿದೆ. ಒಬ್ರು ಯಾರೋ ಒಳ್ಳೆ ನರಸೀಪುರಲ್ಲಿ ಬಂದಿದ್ದರು, ಲಂಡನ್ನಲ್ಲಿದ್ದರು ಕೆಲಸದಲ್ಲಿ. ಅವ್ರಿಗೊಂಥರ ಅನ್ನಿಸ್ತು, ಸಾಕು ಈ ಜೀವನ ಕ್ಲೋಸ್ ಮಾಡಿಬಿಡೋಣ ಅಂದ್ಬಿಟ್ಟು ಬಾಂಡ್ಸ್ ಗೀಡ್ಸ್ ಎಲ್ಲ ತಯಾರು ಮಾಡಿಕೊಂಡು ಹೆಂಡತಿನೂ ಕರ್ಕೊಂಡು ಟ್ರೈನಲ್ಲಿ ಬಂದು ಡೆಲ್ಲಿನಲ್ಲಿ ಇಳಿದ್ರು ಲಂಡನ್ನಿಂದ. ಆ ಡೆಲ್ಲಿ ಏರ್ಪೋರ್ಟಲ್ಲಿ ಈಕೆ ಕೈಗೆ ಆ ಬಾಂಡ್ಸ್ ಎಲ್ಲ ಕೊಟ್ಬಿಟ್ಟು ಹೊಟ್ಟೋದು. ಮತ್ತೆ ಆಕೆ ಹುಡುಕೋದು ಸಿಕ್ಕಲಿಲ್ಲ. ಸರಿ, ಆಕೆ ಇನ್ನೇನು ಮಾಡ್ತಾರೆ, ಆ ಬಾಂಡ್ಸ್ ಎಲ್ಲ ತೊಗೊಂಡು ಮತ್ತೆ ಲಂಡನ್ಗೆ ಹೋದ್ರು. ಒಂದು ಸ್ವಲ್ಪ ದಿವಸ ಅಲ್ಲಿ ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ನಡೆಸೋದು, ತಿರುಗಾಡನ್ನೆಲ್ಲ ಡಿಸ್ಪೋಸ್ ಮಾಡಿಬಿಟ್ಟು ಬಂದು ಬೆಂಗಳೂರಿಗೆ ಸೇರಿಕೊಂಡ್ರು. ಇವರು ಇದ್ದಾರೇನೋ ಬೆಂಗಳೂರಿಗೆ ಸೇರಿಕೊಂಡ್ರು. ಎಲ್ಲೋದ್ನೂ ಗೊತ್ತಿಲ್ಲ. ಮತ್ತು ಎಲ್ಲೋದ್ರಪ್ಪ ಇರಂದರೆ ಋಷಿಕೇಶಲ್ಲಿ ಶಿವಾನಂದ ಆಶ್ರಮಕ್ಕೆ ಹೋಗಿದ್ದಾರೆ.
ಅಲ್ಲಿ ಇದ್ಕೊಂಡು ಸಾಧನೆ ಮಾಡಿಕೊಂಡು ಸನ್ಯಾಸಿಯಾಗಿ ಅಲ್ಲೇ ಇಟ್ಕೊಳ್ಳೋಣ ಅಂತ. ಸರಿ, ಅಲ್ಲಿ ಯಾರು ಹೇಳಿದ್ರು, ಅರೆ ವೇದಾಂತಕ್ಕೆ ಇಲ್ಲಿ ಯಾಕೆ ಬಂದ್ರಿ ನೀವು, ಅಲ್ಲಿ ಹೊಳೆನರಸೀಪುರ ಅಂತೇಳಿ ಹಾಸನ ಡಿಸ್ಟಿಕ್ಟಲ್ಲಿ ನಿಮ್ಮ ಕರ್ನಾಟಕದಲ್ಲಿ, ಅಲ್ಲೇ ಹೋಗಿ, ಇಲ್ಲಿ ನಿಮ್ಗೆ ಹಿಂದಿನೂ ಸರಿಯಾಗಿ ಅರ್ಥ ಆಗಲ್ಲ, ಇಲ್ಲಿ ವೇದಾಂತ ಸರಿ ಇಲ್ಲ, ಇದು ಸರಿಯಲ್ಲ, ಅಲ್ಲೇ ಹೋಗಿ ಅಂದರು. ಅವರೇನು ಮಾಡೋದು, ಬಂದು ಹೊಳೆನರಸೀಪುರದಲ್ಲಿ ಬಂದು ಸೇರಿಕೊಂಡ್ರು ಆಶ್ರಮದಲ್ಲಿ. ಹೆಂಡತಿ ಗೊತ್ತಿಲ್ಲ ಎಲ್ಲಿದ್ದಾರೋ ಏನೋ, ಸಂಬಂಧ ಇಲ್ಲ. ಯಾಕೆ ಹೇಳ್ತೀನಿ, ಸಂಬಂಧ ಅನ್ನೋತಕ್ಕ ಋಣ ಅನ್ನೋತಕ್ಕ ಇರೋ ತನಕ ಬಿಡಿಸ್ಕೊಳ್ಳೋದು ಕಷ್ಟ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರ್, ಋಷಿಕೇಶಿಂದ ಹೊಳೆನರಸೀಪುರ ಬಂದು ಹೊಳೆನರಸೀಪುರದಲ್ಲಿ ಇದ್ದರು. ಆದರೆ ಯಾವುದೇ ಆಶ್ರಮದಲ್ಲಿ ನೆಮ್ಮದಿ ಇರೋಕ್ಕೆ ಏನಾರ ರಾಜಕೀಯ ಅದೆಲ್ಲ ಇರುತ್ತೆ. ಹೊಳೆನರಸೀಪುರ ಅವ್ರು ಇರೋಕ್ಕಾಗಲಿಲ್ಲ. ಮತ್ತೇನು ಮಾಡಿದ್ರು, ಅಲ್ಲಿಂದ ಹೊರಟು ಹರಿದ್ವಾರಕ್ಕೆ ಸೇರಿಕೊಂಡ್ರು. ಹರಿದ್ವಾರದ ರೂಮ್ನಲ್ಲಿದ್ದು ದಿವಸ ಗಂಗಾ ನದಿಗೆ ಸ್ನಾನಕ್ಕೆ ಹೋಗೋದು, ಸ್ನಾನ ಮಾಡಿಕೊಂಡು ಏನೋ ಧ್ಯಾನ ಅದೆಲ್ಲ ಮಾಡ್ಕೊಳ್ಳೋದು, ಮತ್ತು ಭಿಕ್ಷೆ ಎತ್ಕೊಂಡು ಜೀವನ ಮಾಡೋದು, ಈ ಥರ ಇದ್ದರು. ಒಂದು ಸಲ ಗಂಗಾ ನದಿ ಸ್ನಾನಕ್ಕೆ ಹೋಗಿದ್ದು ಅಲ್ಲಿಗಾಗಲೇ 16 ವರ್ಷ ಆಗೋಗಿದೆ. ನನ್ನ ಕುಟುಂಬದ ಸಂಬಂಧ ಬಿಟ್ಟು ಅವ್ರಿಗಿವ್ರಿಗೆ ಸಂಬಂಧ ಇಲ್ಲ, ಎಲ್ಲೋಗಿದ್ರು ನನಗೆ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ ಅವ್ರು ಏನಾಗಿದ್ದಾರೆ ಅಂತ. ಆದರೆ ಹರಿದ್ವಾರಲ್ಲಿ ಒಂದು ದಿವಸ ಸ್ನಾನಕ್ಕೆ ಹೋಗಿದ್ದಾರೆ, ಮುಳುಗಿ ಹಾಕಿದ್ರು ಗಂಗಾ ನದಿ. ದಿವಸ ಗಂಗಾ ನದಿ ಸ್ನಾನ ಮಾಡೋರು ಮುಳುಗಿ ಹಾಕಿದ್ರೆ ಇದು ಪ್ಯಾರಾಲಿಸಿಸ್ ಆಗಿಬಿಡ್ತು. ಪ್ಯಾರಾಲಿಸಿಸ್ ಆದರೆ ಕೈಕಾಲು ಆಡ್ಸೋಕ್ಕಾಗಲಿಲ್ಲ. ಅದನ್ನು ನೋಡಿದ್ರು, ಯಾರು ಎತ್ತಿ ಮೇಲೆ ಹಾಕಿದ್ರು, ಮತ್ತೆ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಮಾತು ಬಿದ್ದೋಗಿದೆ. ಅವ್ರು ಯಾರು ಎತ್ತೋ ಯಾರು ಗೊತ್ತಾಗಲ್ಲ. ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಯಾರು ನೋಡ್ಕೊಳ್ಳೋರು? ಈ ಯಾವುದೇ ಮಿನಿಸ್ಟ್ರಿ ಬರಲಿ ಅದನ್ನೆಲ್ಲ ಸರಿ ಮಾಡಬೇಕು. ಎಲ್ಲ ಹಂಗಾಗ್ತದೆ ಮಾತಾಡ್ತಾರೆ. ನಾವು ಯಾರು ನೋಡ್ಕೊಳ್ಳಿಲ್ಲ. ಸರಿ, ಯಾರೋ ಒಬ್ಬ ಅಲ್ಲಿ ಹೋಗಿ, ಅಯ್ಯೋ ಸುಮ್ಮನೆ ಬಿದ್ದಿದೆಯಲ್ಲ ಯಾವುದು, ಯಾರು ಬಂಧುಗಳಿಲ್ಲ, ಏನಿಲ್ಲ, ಇವರು ಯಾರು ನೋಡ್ತಿಲ್ಲ ಅಂದ್ಬಿಟ್ಟು ವಿಚಾರಿಸಿದ್ದಾರೆ. ಎಲ್ಲೋ ಗಂಗಾ ನದಿ ಸ್ನಾನ ಮಾಡಬೇಕಾದ್ರೆ ಪ್ಯಾರಾಲಿಸಿಸ್ ಆಯ್ತಂತೆ ಅಂತೇಳಿದ್ರೆ, ಆ ಗಂಗಾ ನದಿ ದಡಕ್ಕೆ ಹೋಗಿ, ಇಲ್ಲಿ ಯಾರೋ ಪ್ಯಾರಾಲಿಸಿಸ್ ಆಯ್ತಲ್ಲ, ಅವರು ಮನೆ ಎಲ್ಲಿದೆ ಗೊತ್ತಾ ನಿಮಗೆ ಅಂತ ಕೇಳಿದ್ರೆ, ಗೊತ್ತಿಲ್ಲ, ಎಲ್ಲಿದೆ ಗೊತ್ತಿಲ್ಲ. ಮತ್ತು ಎತ್ತ ಕಡೆಯಿಂದ ಬರೋರು, ಇತ್ಲ ಕಡೆಯಿಂದ ಬರೋರು ಅಂತ ಮಾತ್ರ ಗೊತ್ತೇಳಿದ್ದಾರೆ. ಆ ಸಂದಿಗೆ ಹುಡ್ಕೊಂಡು ಹೊಟ್ಟಿದ್ದಾರೆ. ಇಲ್ಲೊಬ್ರು ಯಾರೋ ಸ್ನಾನಕ್ಕೆ ಹೋಗ್ತಿದ್ರು ದಿವಸ, ಅವ್ರಿಗೆ ಪ್ಯಾರಾಲಿಸಿಸ್ ಆಯ್ತಲ್ಲ, ಅವ್ರು ಎಲ್ಲಿದ್ದರು ಅಂತ. ಕೊನೆಗೆ ಯಾವುದೋ ರೂಮಲ್ಲಿದ್ದರು ಅಂತ ತೋರಿಸಿದ್ರು. ಮತ್ತೆ ಆ ರೂಮ್ ಬೀಗ ತೆಗೆದ್ರೆ ಫೋನ್ ನಂಬರ್ ಸಿಕ್ತು. ಆ ನಂಬರ್ಗೆ ಫೋನ್ ಮಾಡಿದ್ರೆ ಅದು ಯಾರಂದರೆ ಅವ್ರು ಶ್ರೀಮತಿಯವ್ರದ್ದು. ಅಮ್ಮ, ಈ ಥರ ಆಗ್ಬಿಟ್ಟಿದೆ ನಿಮ್ಮ ಯಜಮಾನ್ರಿಗೆ, ಅಲ್ಲಿ ಬಿದ್ದಿದ್ದಾರೆ, ಆಸ್ಪತ್ರೆಯಲ್ಲಿದೆ, ಯಾರು ನೋಡ್ಕೊಳ್ಳೋದಿಲ್ಲ ಅಂದರೆ ಆವಾಗ ಹೋಗಿ ಹರಿದ್ವಾರನೇ ಕರ್ಕೊಂಡು ಮನೆಗೆ ಇಟ್ಕೊಂಡ್ರು. ಇದು ಇದರ ಏನೋ ಗೊತ್ತಿಲ್ಲ. ಅಂದರೆ ಶರೀರ ಅನ್ನತಕ್ಕಂಥ ಸಂಬಂಧ ಋಣ ಮುಗಿಯೋ ತನಕ ಆಗಲ್ಲ. ಆದರೆ ತಿಳುವಳಿಕೆ, ಇವಾಗ ಅವರು ಎಷ್ಟು ಮಾತ್ರ ಸಾಧನೆ ಮಾಡಿದ್ರು, ತಿಳ್ಕೊಂಡಿದ್ರು, ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನತಕ್ಕಂಥ ತಿಳ್ಕೊಂಡಿದ್ರೆ ಆ ಜ್ಞಾನ ಇರುತ್ತೆ. ಅದು ಪುರುಷ ಪ್ರಯತ್ನದಿಂದ ಸಾಧ್ಯ. ಬಟ್ ಆದರೆ ಈ ಸಂಬಂಧ ಅನ್ನತಕ್ಕಂಥದ್ದು ಮತ್ತು ನೋಡಿ, ಮತ್ತೆ ಅವ್ರ ಹತ್ರ ಹೋಗ್ಬೇಕಾಯ್ತು. ಅದ ಕಾರಣ ಯಾವ ರೀತಿ ತಾಯಿ ಹತ್ರ ಹೇಳೋದು ಆಕೆ ಏನಂತಾರೆ, ಒಂದು ಮರದಲ್ಲಿ ಪಕ್ಷಿ ಯಾವ ರೀತಿ ಬರುತ್ತೋ ಅಷ್ಟು ಮಾತ್ರವೇ ಇದು, ಅದಕ್ಕೆ ಯಾಕೆ ಮೊದಲಾಡಬೇಕು, ಎಲ್ಲಿದೆ ಹೇಳಿ. ಈಕೆ ಹೆತ್ತಿದ್ದಾರೆ, ರಾಣಿ, ಮಹಾರಾಣಿ. ಈಕೆ ಮಗು ಸಾಕಿರಲ್ಲ, ಹೆತ್ಬಿಟ್ಟು ದಾಸಿ ಕೈ ಕೊಟ್ಟಿರ್ತಾಳೆ. ಆ ದಾಸಿಗಾದ್ರೂ ಮೋಹ ಇರುತ್ತೆ. ದಾಸಿ ಹತ್ರ ಹೇಳೋಣ ಅಂದರೆ ಆಕೆ ಹೇಳ್ತಾಳೆ, ಮೃಣ್ಮಯಾನಿ ಚ ಭಾಂಡಾನಿ ಬಹುಭಾಂಡಾನಿ ಭಿನ್ನವತ್ ಭಿನ್ನಂ ಭಾಂಡಂ ಪರಿತ್ಯಜ್ಯ ಕಾತತ್ರ ಪರಿದೇವನ. ಮನೆಯಲ್ಲಿ ಮಾಡಿರ್ತಕ್ಕಂಥ ಮಡಿಕೆ, ಒಂದು ಮಡಿಕೆ ಹೊಡೆದೋಯ್ತು, ಏನು ನಷ್ಟ ಆಯ್ತು ಅಲ್ಲಿ? ಮಣ್ಣು ಹಾಗೇ ಇದೆ, ಅದರೊಳಗಡೆ ಇದ್ದಂಥ ಆಕಾಶ ಹಾಗೇ ಇದೆ, ಇನ್ನು ನಷ್ಟ ಆಗಿದ್ದೇನು? ಅದೇ ರೀತಿ ಮನುಷ್ಯನ ಶರೀರ ಅನ್ನತಕ್ಕ ಪಂಚಮಹಾಭೂತಗಳಾಗಿರ್ತಕ್ಕಂಥ ಶರೀರ ಪಂಚಮಹಾಭೂತಗಳು ಸೇರೋಗುತ್ತೆ. ಸೂಕ್ಷ್ಮ ಶರೀರ ಮತ್ತೊಂದು ಶರೀರಕ್ಕೆ ಹೋಗುತ್ತೆ. ಇವೆರಡಕ್ಕೂ ಆಧಾರವಾಗಿರ್ತ ಪರಮಾತ್ಮ ಸ್ವರೂಪ ಏನಾಗಲ್ಲ. ಮತ್ತು ಇನ್ಯಾಕೆ ಓಡಾಡಬೇಕು ಅಂತೇಳಿ ದಾಸಿ. ಅಲ್ಲಿಗೂ ಇವರಿಗೆ ಸ್ವಾಮಿಗಳಿಗೆ ಸಮಾಧಾನ ಆಗಲಿಲ್ಲ. ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಆ ಹೆಂಡತಿ ಹತ್ರ ಹೋಗ್ತಾರೆ. ಆಕೆಗಾದರೂ
ಮೋಹ ದುಃಖ ಇದ್ದೇ ಇರುತ್ತೆ ಅಂತ. ಆಕೆ ಹೇಳ್ತಾರೆ, ಇದಂ ಕಾಷ್ಟಂ ನದ್ಯಾಂ ವಾಚಿ ಸಂಗತಂ ಸಂಯೋಗಶ್ಚ ವಿಯೋಗಶ್ಚ ಕಾತತ್ರ ಪರಿದೇವನ. ಎರಡು ಕಟ್ಟಿಗೆಗಳು ಇಷ್ಟೇ ಜೀವನ ಅಂದರೆ ನೀರಲ್ಲಿ ಹೋಗ್ತಿರುತ್ತೆ. ಒಂದು ಅಲೆ ಬಂದರೆ ಒಟ್ಟಿಗೆ ಒಂದಾಗ್ತೀವಿ, ಇನ್ನೊಂದು ಅಲೆ ಬಂದರೆ ಬೇರೆ ಆಗ್ತೀವಿ. ಹೌದಾ? ನದಿನಲ್ಲಿ ಅಲೆನೇ ಬರಬಾರ್ದು ಅಂದ್ರೆ ಆಗುತ್ತೋ? ಅದೇ ರೀತಿ ಸಂಸಾರದಲ್ಲೂ ಒಂದು ಪ್ರಸಂಗ ಬಂತು ಒಟ್ಟಿಗೆ ಆಗ್ತೀವಿ, ಇನ್ನೊಂದು ಪ್ರಸಂಗ ಅಂದರೆ ದೂರ ಆಗ್ತೀವಿ. ಹೌದಾ? ಅದೇ ಹೆಂಡತಿ ಸೀರೆ ತಂದ್ಲಂತೆ. ಗಂಡ ನೋಡಿದ, ಅಂದರೆ ಮೊನ್ನೆ ಎಲ್ಲ ತಗೊಂಡೆ ಅನ್ನಂತೆ. ಮೊನ್ನೆ ಎಲ್ಲ ತಗೊಂಡೆ ಅನ್ನೋ ಅಷ್ಟೊತ್ತು ಇವನ ಮನಸ್ಸಿನಲ್ಲೂ ದೂರ ಆಗಿದ್ದಾಳೆ ಆಕೆ. ಅದಕ್ಕೆ ಕೇಳಿಸ್ಕೊಂಡು ಆಕೆ ಮನಸ್ಸಿನಲ್ಲೂ ದೂರ ಆಗಿದ್ದಾಳೆ. ಮೊನ್ನೆ ಎಲ್ಲ ತಗೊಂಡಿದ್ದೆ ಅಂದ ಅನ್ಬೇಕಾದ್ರೆ ಇವ್ರಿಗೂ ಏನೋ ಈ ಥರ ಕೊಂಡ್ಕೊಳ್ತಾರೆ ಇರ್ತಾರೆ ರಾಮಾಯಣ ಅಂತ ಇವ್ರ ಮನಸ್ಸು ಅನಿಸಿದ್ರೆ ದೂರ ಆಗಿದ್ದಾರೆ ಅವರಿಂದ. ಹೌದಾ? ಆಕೆಗೂ ಆ ಶಬ್ದ ಕೇಳಿದ ತಕ್ಷಣ ಮೊನ್ನೆ ಎಲ್ಲ ತಗೊಂಡೆ ಅಂದ ತಕ್ಷಣ ಆಕೆಗೂ ದೂರ ಆದರು. ತಗೊಂಡೆ, ಇವಾಗ ಏನು ಹೇಳಿ, ಮುಂದೆ ಕೇಳಿ ಅಂದು ಜೋರಾಗಿ. ಅದಕ್ಕೆ ಇವರೇನು ಮಾಡೋದು, ಮುಂದೆ ಕೇಳಿದ್ರೆ ಕುರುಕ್ಷೇತ್ರ ಆಗುತ್ತೆ ಅಂತ. ಅಲ್ಲ, ಅವತ್ತು ಮೊನ್ನೆ ಒಂದು ತೊಗೊಂಡ್ರೆ ಇವತ್ತು ಎರಡು ತೊಗೋಬೇಕಾಗಿತ್ತು ನೀನು ಅಂದರು. ಆ ತಕ್ಷಣ ಆಕೆಗೆ ಸಮಾಧಾನ ಆಯಿತು. ನಾನು ಎರಡು ತೊಗೊಳ್ಳೋಣ ಅಂತ ಹೋದೆ, ಫ್ರೆಶ್ ಸ್ಟಾಕ್ ನಾಳೆ ಬರುತ್ತಂತೆ, ನಾಳೆ ಹೋಗಿ ಇನ್ನೊಂದು ತೊಗೊಳ್ತೀನಿ ಅಂದರು. ಅಂದರೆ ಒಂದು ಮಾತಾಡಿದ್ರೆ ದೂರ, ಒಂದು ಮಾತಾಡಿದ್ರೆ ಹತ್ತಿರ. ಹೌದಲ್ಲ? ಇಷ್ಟೇ ಸಂಬಂಧ ಅನ್ನತಕ್ಕಂಥದ್ದು. ಆದ ಕಾರಣ ಗೋಳಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇದಂ ಕಾಷ್ಟಂ ನದ್ಯಾಂ ವಾಚಿ ಸಂಗತಂ ಸಂಯೋಗಶ್ಚ ವಿಯೋಗಶ್ಚ. ಒಟ್ಟೆ ಸೇರ್ತೀವಿ, ಬಿಟ್ಟು ಹೋಗ್ತೀವಿ. ಇದು ಪ್ರಕೃತಿಯ ಲಕ್ಷಣ, ಜೀವನದ ಲಕ್ಷಣ. ಇದಕ್ಕೆ ಯಾಕೆ ಓಡಾಡಬೇಕು ಅಂದ್ಲು. ಸರಿ, ಆ ಸ್ವಾಮಿಗಳು, ಹೌದು, ನಾನು ಸನ್ಯಾಸ ಅನ್ನತಕ್ಕಂಥದ್ದನ್ನು ತಗೊಂಡು ಇಂಥ ಮೋಹ ಅನ್ನತಕ್ಕಂಥದ್ದು ಇಷ್ಟೊಂದು ಬಿಟ್ಟೋಗಿಲ್ಲ. ಕನಿಷ್ಠ ಪಕ್ಷ ಆ ಗುಡಿಸಲು ನಂದು ಅನ್ನೋದಾದರೂ ಇದೆ. ಇವರು ಸಂಸಾರದಲ್ಲಿ ಇದ್ಕೊಂಡೆ ನಿರ್ಮೋಹ ಅನ್ನತಕ್ಕಂಥದ್ದು ಇದೆ ಅಂತ ತೀರ್ಮಾನ ಮಾಡ್ಕೊಳ್ತಂತ. ಯಾಕೆ ಹೇಳ್ತೆ ಅಂದರೆ, ಆಸಕ್ತಿ ಬಿಟ್ಟು ಹೋಗಬೇಕು ಅಂದರೆ ಮನೆ ಬಿಟ್ಟು ಹೋಗಬೇಕು ಅನ್ನತಕ್ಕಂಥ ಅಭಿಪ್ರಾಯ ಅಲ್ಲ. ಯಾಕೆಂದರೆ ಮನೇನ ಬಿಟ್ಟು ಹೋಗ್ಬೋದು ನಾವು. ರೀಸೆಂಟಾಗಿ ಎಲ್ಲೋ ಒಂದು ಕಡೆ ನಡೆದಿದೆ. ನಾನು ಸಾಮಾನ್ಯ ಯಾರನ್ನು, ಅದು ಈಗಿನ ಕಾಲದಲ್ಲಿ ನಿಜವಲ್ಲ ಆಶ್ರಮಗಳು ಈ ಥರ ದೇಶದಲ್ಲಿ ಇರ್ತಕ್ಕಂಥ ಆಶ್ರಮಗಳು ಭಾಳ ಕಮ್ಮಿ. ಬೇಗ ಮನೆಗೆ ಇಟ್ಕೊಂಡೆ ಸಾಧಿಸಿ ನೀವೇ ಪ್ರವಚನ ಕೇಳತಕ್ಕಂಥವ್ರು, ಈ ಮಾರ್ಗದಲ್ಲಿ ಇದ್ದೀವಿ ಅನ್ನತಕ್ಕಂಥವ್ರು, ಇವರು ಮನೆಗಿರೋರಿಗೆಲ್ಲ ಹೊಂದ್ಕೋಬೇಕು, ಇವ್ರಿಗೆ ಮನೆಗಿರೋರು ಹೊಂದ್ಕೋಬೇಕು. ಹೌದಲ್ಲ? ಬಟ್ ಆಗ ಸಾಮಾನ್ಯವಾಗಿ ಏನಾಗುತ್ತೆ, ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ, ನನಗೆ ಇವ್ರು ಹೊಂದ್ಕೊಳ್ಳೋಲ್ಲ ಅಂದ್ಬಿಟ್ಟು ಗಲಾಟೆ ಶುರುವಾಗುತ್ತೆ. ಏನಾದರೂ ಜಗಳ ಆಗಿ ನಾನು ಹೇಳ್ತಿದ್ದೆ, ಬೇಡ, ಮನೆಗೆ ಸಮಾಧಾನವಾಗಿರಿ, ನೀವು ಪರಿವರ್ತನೆ ಆಗಿ ಮನೆಯನ್ನು ಶಾಂತಿ ಆಶ್ರಮ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ, ಸಾಕು, ನಿಮ್ಮ ಮನಸ್ಸನ್ನು ಶಾಂತಿ ಆಶ್ರಮ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಇಲ್ಲ, ಯಾರೋ ಇನ್ನೊಬ್ಬ ಸ್ವಾಮಿಗಳು ಬಂದಂತೆ ಹೆಣ್ಮಗು ಆ ಸ್ವಾಮಿ ಜೊತೆ ಹೊರಟೋಗಿದೆ. ನನಗೂ ಫೋನ್ ಮಾಡು, ಸ್ವಾಮೀಜಿ ಈ ಥರ ಆಗಿದೆ, ಹೊರಟೋಗಿದ್ದಾರೆ ಆಕೆ ಅಂತ. ನಾನು ಮಾತಾಡೋಣ ಅಂದ್ಕೊಂಡೆ. ಮಾತಾಡೋದು ಅವರೆಲ್ಲ ಕೇಳತಕ್ಕಂಥ ವ್ಯಕ್ತಿಗಳೆಲ್ಲ. ಸುಮ್ಮನೆ ಅನಾವಶ್ಯಕ ನಾವು ಯಾಕೆ ಇನ್ನೂ ಇಂಟರ್ಫಿಯರ್ ಆಗಬೇಕು? ಮತ್ತು ಅವ್ರ ತಂದೆ ತಾಯಿ ಹತ್ರ ಮಾತಾಡಬೇಕು, ಆ ಹುಡುಗಿ ತಂದೆ ತಾಯಿ ಹತ್ರ ಮಾತಾಡಬೇಕು, ಅವ್ರು ಮತ್ತು ಹುಡುಗನ ತಂದೆ ತಾಯಿ ಹತ್ರ ಮಾತಾಡಬೇಕು, ಅವ್ರನ್ನೆಲ್ಲ ಸಮಾಧಾನ ಮಾಡಬೇಕು. ಮತ್ತು ಏನಾದರೂ ಫೈನಾನ್ಷಿಯಲ್ ಹೆಲ್ಪ್ ಬೇಕಾದರೆ ಮಾಡಬೇಕು, ಅದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು. ಯಾಕೆ ಅಂತ ಇನ್ನೂ ಮಾತಾಡೋಕ್ಕೆ ಪ್ರಯತ್ನ ಮಾಡಿಲ್ಲ ನಾನು. ಯಾಕೆ ಹೇಳ್ತೀನಿ ಅಂದರೆ, ಆಸಕ್ತಿಯಾಗಿರಬಾರ್ದು ಅಂದಾಗ ಮನೆ ಬಿಟ್ಟು ಹೋಗಬೇಕು ಅನ್ನೋ ಅಭಿಪ್ರಾಯ ಇಲ್ಲ. ನಾವಾಗಲೇ ಇರಬೇಕು, ಯಾವುದನ್ನು ಹೃದಯಕ್ಕೆ ತಗೋಬಾರ್ದು. ಎಷ್ಟು ಮಾತ್ರ ಸಾಧ್ಯವೋ ಹೊರಗಡೆಗೆ ವ್ಯವಹಾರ ಮಾಡ್ತಿರಬೇಕು. ಆದ ಕಾರಣ ಯಾರಾದರೆ ಅಸಕ್ತಃ ಸರ್ವತ್ರ ಆಸಕ್ತಿ ನಿಶ್ಚೇಷು ಮತ್ತು ಜಿತಾತ್ಮ, ಜಿತಃ ವಶೀಕೃತ ಆತ್ಮ ಅಂದರೆ ಅಂತಃಕರಣಂ. ಯಾರ ಅಂತಃಕರಣ ಅನ್ನತಕ್ಕಂಥದ್ದು ತನ್ನ ನಿಗ್ರಹದಲ್ಲಿದೆಯೋ ಅದೇನರ್ಥ? ಅಂತಃಕರಣದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ರಾಗದ್ವೇಷ ಬರ್ತಿರುತ್ತೆ. ಆದರೆ ತನ್ನ ವಿವೇಕದಲ್ಲಿದೆ, ವಿವೇಕದಿಂದ ಕೆಲಸ ಮಾಡ್ತೇನೆ,
ತನ್ನ ವಿವೇಕವನ್ನು ಬಿಟ್ಟು ಅದು ಆಚೆ ಹೋಗಲ್ಲ. ಅಂದಾಗ ಯಾರು ಅಂತಃಕರಣ ಅನ್ನತಕ್ಕ ತನ್ನ ವಶದಲ್ಲಿದೆಯೋ, ತನ್ನ ವಿವೇಕದಲ್ಲಿದೆಯೋ ಅಂಥವನು. ಮತ್ತು ವಿಗತ ಸ್ಪೃಹ ತೃಷ್ಣ ದೇಹ ಜೀವಿತ ಭೋಗೇಶು ಯಸ್ಮಾತ್ ಸ ವಿಗತ ಸ್ಪೃಹ. ಅಂದರೆ ದೇಹ ಬದುಕಿರಬೇಕು, ದೇಹ ಭೋಗವನ್ನು ಅನುಭವಿಸಬೇಕು ಅನ್ನತಕ್ಕಂಥದ್ದು ಕೂಡ ಆಸೆ ಅನ್ನತಕ್ಕಂಥದ್ದು ಬಿದ್ದು ಹೋಗ್ಬಿಟ್ಟಿದೆ. ಏನು ಸಿಗುತ್ತೋ, ಏನು ಪರಿಸ್ಥಿತಿ ಇದೆಯೋ ಅಷ್ಟು ಸಾಕು, ಆರಾಮಾಗಿರೋಣ. ಬೇಕು ಅನ್ನೋದು ಬಂತು ಬಿಕಾರಿ, ಸಾಕು ಅಂದರೆ ಸಾಹುಕಾರಿ. ಆದ ಕಾರಣ ಎಲ್ಲ ಆಸೆಗಳನ್ನು ಬಿಟ್ಟು ಎಲ್ಲೂ ಅಂಟ್ಕೊಳ್ತೀರ. ಮತ್ತು ಇನ್ನೊಂದೇನು ಹೇಳಿದ್ರು, ಜಿತಾತ್ಮ ಅಂದರೆ ಅಂತಃಕರಣ ಅಂತಕ್ಕಂಥದ್ದು ಯಾರು ವಿವೇಕದಲ್ಲಿದೆಯೋ ಅಂಥವನು ಏವಂಭೂತ ಆತ್ಮಜ್ಞ ಸಹ. ಈ ರೀತಿ ಇರತಕ್ಕಂಥವರು ನೈಷ್ಕರ್ಮ ಸಿದ್ಧಿಂ ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ನಿಷ್ಕ್ರಿಯ ಬ್ರಹ್ಮಾತ್ಮ ಸಂಬೋಧಾತ್ ಸ ನಿಷ್ಕರ್ಮ. ನೈಷ್ಕರ್ಮ ಸಿದ್ಧಿನ ಪಡಿತಾ ಇದ್ದಾಗ ನೈಷ್ಕರ್ಮ ಇದ್ದೇನಪ್ಪ, ನಿರ್ಗತಾನಿ ಕರ್ಮಾಣಿ, ಯಾವುದರಿಂದ ಯಸ್ಮಾತ್ ಅಂತ ಯಾವುದರಿಂದ ಕರ್ಮಗಳೆಲ್ಲವೋ ಬಿಟ್ಟು ಹೋಗಿದೆಯೋ, ಯಾವ ಕರ್ಮ ಅನ್ನತಕ್ಕಂಥದ್ದಕ್ಕೂ ಅಂಟಿಲ್ವೋ, ಯಾವುದದು ನಿಷ್ಕ್ರಿಯ ಬ್ರಹ್ಮಾತ್ಮ ಸಂಬೋಧಾತ್, ಯಾವ ಕ್ರಿಯೆಗೂ ಅಂಟಿಲ್ಲದಿರತಕ್ಕಂಥ, ಯಾವ ಕ್ರಿಯೆನೂ ಇಲ್ಲದೇ ಇರತಕ್ಕಂಥ ಬ್ರಹ್ಮಾತ್ಮ ಸಂಬೋಧ, ಬ್ರಹ್ಮಾತ್ಮದ ಜ್ಞಾನದಿಂದ, ಬ್ರಹ್ಮಾತ್ಮದ ತಿಳುವಳಿಕೆಯಿಂದ. ಈಗ ಇಲ್ಲಿ ಬ್ರಹ್ಮಾತ್ಮ ಅಂದ್ರೇನಪ್ಪ, ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಅದೇ ಎಲ್ಲೋ ಒಂದು ಕಡೆ ಒಂದು ಡಿಸ್ಕಷನ್ ನಡೀತು. ಒಂದು 5 ತಿಂಗಳ ಕಾರ್ಯಕ್ರಮ ಕೊಟ್ಟಿದ್ರು, ಮತ್ತೆ ಚೇಂಜ್ ಆಯಿತು. ಒಂದು ರಾತ್ರಿ ಮಲಗಬೇಕಾದ್ರೆ 9:30 ಮಲಗ್ತೀನಿ ನಾನು. ಈ ಸ್ವಾಮೀಜಿ ಕರೀತಾರೆ ಬರಬೇಕಂತಿದ್ರು. ಆಯ್ತಪ್ಪ ಅಂತ ಹೋದೆ. ಅಲ್ಲಿ ಡಿಸ್ಕಷನ್ ನಡೀತಾ ಇತ್ತು, ಯಾವುದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಏನೋ ಒಂದು ಟಾಪಿಕ್ ಬಂತು, ಆತ್ಮ ಅಂದರು. ನಾನು ಹೇಳಿದೆ, ಆತ್ಮ ಅಂತ ಯಾವುದಕ್ಕೆ ಹೇಳ್ತೀರ ನೀವು? ಬ್ರಹ್ಮ ಅಂದರು. ಸರಿ, ಆತ್ಮ ಅಂತ ಯಾವುದು ವಸ್ತು ಅಂತ ಗೊತ್ತಾಗಲಿಲ್ಲ, ಬ್ರಹ್ಮ ಅಂತೀರ. ಬ್ರಹ್ಮ ಅಂತ ಯಾವುದಕ್ಕೆ ಹೇಳ್ತೀರ? ಸಚ್ಚಿದಾನಂದ ಸ್ವರೂಪము ಅಂದರು. ಬ್ರಹ್ಮ ಆತ್ಮ ಅನ್ನೋ ಒಂದು ಶಬ್ದ ಅರ್ಥ ಆಗಲಿಲ್ಲ, ಬ್ರಹ್ಮ ಅನ್ನೋ ಶಬ್ದ ಅರ್ಥ ಆಗಲಿಲ್ಲ. ಇವಾಗ ಸಚ್ಚಿದಾನಂದ ಸ್ವರೂಪ ಅಂತೀರ, ಅದು ಯಾವುದು? ಯಾವುದಕ್ಕೆ ಸಚ್ಚಿದಾನಂದ ಸ್ವರೂಪ ಅಂತೀರ? ಅಂದರೆ ಇರೋಷ್ಟು ಟೈಮ್ ಅయింది, ರೇಪ್ ಚೂಸ್ತಾ ಬಂದ, ರೇಪ್ ಇನ್ನೂ ಬಂದಿಲ್ಲ. ಈ ಥರ ಅಲ್ಲ. ಬ್ರಹ್ಮಾತ್ಮ ಅಂದರೆ ಆತ್ಮ ಅಂದರೆ ನಾನು ಅಂತ. ನಾನು ಅಂದರೆ ನಮ್ಗೆ ಸಾಮಾನ್ಯ ಏನಾಗುತ್ತೆ, ನಂಗೆ ಗೊತ್ತೇಳು, ನಾನದು ಗೊತ್ತಿಲ್ಲ ಏನು ಅಂದ್ಕೊಳ್ತೀವಿ ಅಲ್ವಾ? ಬ್ರಹ್ಮಾತ್ಮ ಅಂದರೆ ಯಾವುದಪ್ಪ ಅಂದರೆ, ಬ್ರಹ್ಮ ಅಂದರೆ ಯಾವುದು ಅಂದರೆ ತೈತ್ರಿಯೋಪನಿಷತ್ತು ಹೇಳುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಯಾವುದು ಸತ್ಯ ಸ್ವರೂಪನೋ, ಆದಿ ಅಂತ್ಯವಿರತಕ್ಕಂಥ ಅಖಂಡ ಸ್ವರೂಪವೋ, ಯಾವುದು ಚೈತನ್ಯ ಸ್ವರೂಪವೋ ಅದು ಬ್ರಹ್ಮ ಅಂತ. ಇದರಲ್ಲೂ ಶಬ್ದಗಳು ಜಾಸ್ತಿ ಆಯಿತು ಹೊರತು ವಸ್ತು ಯಾವುದನ್ನು ಗೊತ್ತಾಗಿಲ್ಲ. ಹೌದಾ? ಇವಾಗ ಮತ್ತೆ ವಿವೇಕ ಮಾಡಬೇಕು ನಾವು. ಸತ್ಯ ಅಂದರೆ ಯಾವುದು ಸತ್ಯ ಅನ್ನಬೇಕು ಅಂದರೆ, ಯದ್ರೂಪೇಣೆ ನಿಶ್ಚಿತಂ ತದ್ರೂಪಂ ನ ವಿಚರತಿ ತತ್ಸತ್. ಯಾವುದು ತನ್ನ ಇರುವಿಕೆಯನ್ನು ಬದಲಾವಣೆ ಮಾಡ್ಕೊಳ್ತೀರಾ, ತನ್ನ ಇರುವಿಕೆಯನ್ನು ಕಲ್ಕೊಳ್ತೀರ ಇದೆಯೋ ಅದು ಬ್ರಹ್ಮ. ಇವಾಗ ವಸ್ತು ಗೊತ್ತಾಗಲಿಲ್ಲ, ಶಬ್ದಗಳೇ ಆಯಿತು. ಹೌದಾ? ಮತ್ತೇನು ಮಾಡಬೇಕು ಇವಾಗ? ತನ್ನ ಇರುವಿಕೆಯನ್ನು ಬದಲಾವಣೆ ಮಾಡ್ಕೊಳ್ದಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಇರತಕ್ಕಂಥ ವಸ್ತು ಯಾವುದು ಅಂತ ನಾವು ಹುಡುಕಬೇಕಾದ್ರೆ ಬದ್ರಿ, ಕೇದಾರು, ಕಾಶಿ ಎಲ್ಲೋ, ಯಾಕಪ್ಪ ಅಲ್ಲೆಲ್ಲ ಹೋಗೋ ಪೂರ್ವದಲ್ಲಿ ಕಾಶಿ ಎಸ್ಪೆಷಲಿ ಅಲ್ಲೇ ಬ್ರಹ್ಮವಿದ್ಯೆ ಸಿಗ್ತಾ ಇದ್ದಿದ್ದು. ಕಾಶಿ, ಆಮೇಲೆ ಹರಿದ್ವಾರ, ಋಷಿಕೇಶು, ಅಲ್ಲೇ ಉಪದೇಶ ಸಿಗ್ತಾ ಇತ್ತು. ಅದಕ್ಕೋಸ್ಕರ ವಾನಪ್ರಸ್ಥಾಶ್ರಮ ಅಂತ ಹೋಗ್ಬಿಟ್ಟು ಅಲ್ಲೇ ಅಧ್ಯಯನ ಮಾಡ್ಕೊಂಡು ಇದ್ಬಿಡೋರು. ಇವಾಗ ಏನಿಲ್ಲ, ಕಲೆನಳ್ಳಿಯೂ ಸಿಗುತ್ತೆ. ಅದು ಬಂದು ವಿಚಾರ ಮಾಡಬೇಕಿದೆ. ಮಾಡಿದ್ರೆ ಯಾವುದಪ್ಪ ಅದು? ತನ್ನ ಇರುವಿಕೆ ಬದಲಾವಣೆ ಮಾಡ್ಕೊಳ್ದಿರ,
ತನ್ನ ಇದಕ್ಕೆ ಕಳ್ಕೊಂಡಿರೋಂಥ ವಸ್ತು ಯಾವುದು ಅಂತ ನೋಡಿದ್ರೆ ನಾನು ನನ್ನ ಪ್ರಪಂಚ ತಗೊಂಡಾಗ ಈ ನಾನು ನನ್ನ ಬದಲಾವಣೆ ಆಗ್ತಲೇ ಇರುತ್ತೆ. ಒಬ್ಬರ ವ್ಯವಹಾರ ಮಾಡಬೇಕಾದ್ರೆ ಬದಲಾವಣೆ ಆಗುತ್ತೆ, ಹೌದಲ್ಲ? ಹಾಂ, ಜೆನ್ ಫಿಲಾಸಫಿನಲ್ಲಿ ಒಂದು ಪ್ರಸಂಗ ಬರುತ್ತೆ. ಮಹಾರಾಜ ಜನ್ ಸಾಧುಗಳು ನೋಡೋಕ್ಕೆ ಹೋಗ್ತಾರೆ. ಅವರಂಥ ವಿಚಿತ್ರ ಜನ್ ಸಾಧುಗಳು, ಅದೇ ಇದೇ ತತ್ವದಲ್ಲೇ ಚಿಂತನೆ ಮಾಡ್ತಾರೆ, ಇದೇ ತತ್ವನೇ ತಿಳಿಸ್ಕೊಡ್ತಾರೆ. ಹೋದರೆ ಆಶ್ರಮಕ್ಕೆ ಹೋದರೆ ಒಬ್ಬ ಯಾರೋ ಸೌದೆ ಹೊಡಿತಾ ಇರ್ತಾನೆ. ಈ ಥರ ಮಾಸ್ಟರ್ ಇದ್ದಾರಾ ಅಂದರೆ ಇದ್ದಾರೆ, ಅಲ್ಲಿ ಹೋಗಿ ಕೂತಿರಿ ಬರ್ತಾರೆ ಅಂತ ಸೌದೆ ಹೊಡಿ ಹೇಳ್ತಾನೆ. ಸ್ವಲ್ಪ ಹೊತ್ತು ಅವ್ರು ಹೋಗಿ ಕೂತಿರ್ತಾರೆ. ರಾಜ ಒಂದು 5 ನಿಮಿಷ ಆದರೆ ಮತ್ತು ಈ ಸೌದೆ ಹೊಡಿತಿದ್ದಲ್ಲ ಇವರೇ ಹೋಗಲ್ಲಿ ಮಾಸ್ಟರ್ ಬಂದರು ನಿಮ್ಗೇನಾಗಬೇಕು ಹೇಳಿ ಅಂತಾರೆ. ಆ ರಾಜ ನಿಮ್ಮ ಹತ್ರ ಏನು ಮಾತಾಡಬೇಕು ಗೊತ್ತಲ್ಲ, ಯಾಕಂದ್ರೆ ನೀವೇ ತಾನು ಸೌದೆ ಹೊಡಿತಿದ್ದಿದ್ದು. ಹೌದು, ನಾನೇ ಹೊಡಿತಿದ್ದೆ. ಮತ್ತು ನಾನೇ ಆ ಜನ್ ಮಾಸ್ಟರು, ಏನಾಗಬೇಕು ಹೇಳಿ ಅಂತ ನೀವು ಯಾಕೆ ಹೇಳಿಲ್ಲ ಅಂದರೆ ಆವಾಗ ಸೌದೆ ಹೊಡೆಯೋದು ಮಾತ್ರ ಇದ್ದ, ಬೇರೆ ಇನ್ಯಾರು ಇರಲಿಲ್ಲ ಅಲ್ಲಿ. ಇವಾಗ ನಾವು ಹೆಂಡತಿ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಗಂಡ ಮಾತ್ರ ಇದ್ದಾನಿಲ್ಲಿ. ಬಟ್ ಅದೇನು ಮಾಡ್ತೀವಿ, ಹೆಂಡತಿ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಯಾವ್ಯಾವುದೋ ಜ್ಞಾಪಕ ಇಟ್ಕೊಂಡು ತಲೆಯಲ್ಲಿ ಆಫೀಸಲ್ಲಿ ನಡೆದ ಗಲಾಟೆ, ಆ ಗಲಾಟೆ, ಈಗ ಎಲ್ಲ ಜ್ಞಾಪಕ ಇಟ್ಕೊಂಡು ಆಕೆ ಮೇಲೆ ಅಗಲಾಡ್ತಾರೆ, ಹೌದಲ್ಲ? ಅಲ್ಲಿ ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಗಂಡ ಮಾತ್ರ ಇದ್ದಾನೆ, ಇಲ್ಲಿ ಬೇರೆ ಯಾರು ಇರಬಾರ್ದು. ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಫೀಸಲ್ಲಿ ಕೂತ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಏನು ಮಾಡೋದು ಗೊತ್ತಿಲ್ಲ ಇವನಿಗೆ, ಯಾವಾಗ ಕ್ರಿಕೆಟ್ ಅಂತ ಸಾಯ್ತಾನೆ, ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ, ಓದೋದೇ ಇಲ್ಲ ಅಂತ ಇವಾಗ ತಂದೆಯ ಮಗನ ಯೋಚನೆ ಮಾಡ್ತೇನೆ. ಆಫೀಸರ ಕೂತಿಯಾನೆ ಯೋಚನೆ ಮಾಡೋದು ತಂದೆಯಾಗಿ. ಅಂದರೆ ಈ ನಾನು ಅನ್ನತಕ್ಕಂಥದ್ದು ಬದಲಾವಣೆ ಆಗ್ತಿದೆ, ಹೌದಾ? ಇದು ಸತ್ಯವಲ್ಲ. ಇನ್ನು ಬುದ್ಧಿ, ಅದು ಬದಲಾವಣೆ ಆಗುತ್ತೆ. ಒಂದು ಸಲ ಇದು ಬುದ್ಧಿ ಇನ್ನೊಂದು ಸಲ ಇರಲ್ಲ. ಊಟ ಮಾಡೋಕ್ಕೆ ಮುಂಚೆ ಊಟ ಮಾಡಿ ಸ್ವಾಮೀಜಿ ಹೇಳೋ ರೀತಿ ಶತಂ ಗತ್ವ ಶತಂ ಜಪ್ತ್ವ ಅಂತಾರಲ್ಲ, ಆ ಥರ ಊಟ ಮಾಡಿ 100 ಹೆಜ್ಜೆ ನಡೆದು 100 ಹೆಜ್ಜೆ ನಡೆದು ಮತ್ತು ಒಂದು 100 ಮಂತ್ರ ಹೇಳ್ಕೊಂಡು ಆಮೇಲೆ ಮಲಗಬೇಕು ಅಂತ ಯಾವಾಗ ಊಟ ಮಾಡೋಕ್ಕೆ ಮುಂಚೆ ಅಂತಾರೆ. ಊಟ ಮಾಡಿದ್ಮೇಲೆ ಇವತ್ತೆಲ್ಲ ಆಗಿಬಿಡು, ನಾಳೆ ಬುದ್ಧಿನೂ ಬದಲಾವಣೆ ಆಗ್ತಿದೆ, ಹೌದಾ? ಬುದ್ಧಿ ನಾನು ಬದಲಾವಣೆ ಆಯಿತು, ಬುದ್ಧಿ ಬದಲಾವಣೆ. ಮನಸ್ಸು ಒಂದ್ಸಲ ಮನಸ್ಸು ಅಂದರೂ ಒಂದೇ, ಬದಲಾವಣೆ ಅಂದರೂ ಒಂದೇ, ಅದು ಸತ್ಯವಲ್ಲ. ಹೋಗಲಿ, ಇಂದ್ರಿಯಗಳು ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡ್ರು ಕೇಳಿಸೋದು. ಇವಾಗ ಎದುರುಗಡೆ ನಿಂತು ಬೈದ್ರೂ ಏನು ಕೇಳಿಸೋದೇ ಇಲ್ಲ, ಯಾಕೆ ಇಂದ್ರಿಯಗಳು ಬದಲಾವಣೆ ಆಯಿತು, ಕಿವಿಡು. ಸರಿ, ಇನ್ನು ಶರೀರ ಅದು ಬದಲಾವಣೆ ಆಗ್ತಿದೆ, ಹೊರಗಿನ ಪ್ರಪಂಚ ಅದು ಬದಲಾವಣೆ ಆಗ್ತಿದೆ, ಆದಿ ದೈವಿಕ ಪ್ರಪಂಚ ಅದು ಬದಲಾವಣೆ ಆಗ್ತಿದೆ. ಈ ಪ್ರಪಂಚ ನಾನು ನನ್ನ ಪ್ರಪಂಚನೂ ಸತ್ಯವಲ್ಲ, ಯಾಕೆ ಬದಲಾವಣೆ ಆಗ್ತಲೇ ಇದೆ. ಅಷ್ಟೇ ಅಲ್ಲ, ತನ್ನ ಇರುವಿಕೆಯನ್ನು ಕಳ್ಕೊಳ್ಳುತ್ತೆ. ನಿದ್ದೆನಲ್ಲಿ ಇದ್ಯಾವುದೂ ಇಲ್ಲ, ಕನಸಿನಲ್ಲಿ ಇದ್ಯಾವುದೂ ಇಲ್ಲ, ನಿದ್ದೆನಲ್ಲಿ ಇದ್ಯಾವುದೂ ಇಲ್ಲ. ಆದ ಕಾರಣ ಈ ನಾನು ನನ್ನ ಪ್ರಪಂಚ ಅಂದರೆ ಸತ್ಯವಲ್ಲ. ಈ ನಾನು ನನ್ನ ಪ್ರಪಂಚನ ಸತ್ಯವಲ್ಲ ಅಂತ ಪಕ್ಕಕ್ಕೆ ಇಟ್ಟರೆ ಮತ್ತು ಇನ್ಯಾವುದಪ್ಪ ಉಳಿಯುತ್ತೆ ಅಂದರೆ, ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇರ್ತೀನಿ ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ಕೇವಲ ಪವಿತ್ರ ಅಂತ ಅಸ್ತಿತ್ವನೇ ಉಳಿಯುತ್ತೆ. ಅದಕ್ಕೆ ನಿದ್ದೆ ಅಂತೀವಿ, ಹೌದಾ? ಅದರಲ್ಲೇನೋ ಬದಲಾವಣೆ ಇದೆಯೋ, ಅದೇ ಸತ್ಯ. ಯಾಕೆ ಅದ್ರ ಇರುವಿಕೆ ಹೋಗಲ್ಲ, ಬದಲಾವಣೆ ಇಲ್ಲ. ಮತ್ತು ಅದು ತಾನು ನಿಶ್ಚಯ ಮಾಡಿಕೊಳ್ಳುತ್ತೆ. ಪ್ರಪಂಚ ಇರೋದನ್ನು ನಿಶ್ಚಯ ಮಾಡುತ್ತೆ, ಪ್ರಪಂಚ ಇಲ್ಲ ಅನ್ನೋದನ್ನು ನಿಶ್ಚಯ ಮಾಡುತ್ತೆ. ಆದ ಕಾರಣ ಅದೇ ಚೈತನ್ಯ ಸ್ವರೂಪ. ಮತ್ತು ಆ ನಿದ್ದೆನಲ್ಲಿ ನಾವಿದ್ವಿ, ನಿದ್ದೆಯಲ್ಲಿದ್ವಿ ಅಂತ ನಾನು ಉಪಯೋಗಿಸ್ತೀನಿ ಶಬ್ದನ. ಆಶ್ರಮದಲ್ಲಿದ್ದೀವಿ ಅಂತ ಹೇಳಿದಾಗ ಆಶ್ರಮ ಅನ್ನತಕ್ಕಂಥದ್ದು ಅದರೊಳಗಡೆ ಇದ್ದೀವಿ. ನಿದ್ದೆಯಲ್ಲಿ ಇದ್ದೀವಿ ಅಂದಾಗ ನಿದ್ದೆ ಅನ್ನತಕ್ಕಂಥದ್ದು ಒಂದು ಕೋಣೆ, ಅದರೊಳಗಡೆ ಇದ್ದೀವೋ ಆ ಥರ ಅನುಭವ ಇಲ್ಲ. ಮತ್ತು ಕೇವಲ ಅಸ್ತಿತ್ವನೇ ಇದೆ, ಅದು ನಿದ್ದೆ ಭ್ರಮೆ ಪಡ್ತಿದ್ದೀವಿ. ಆ ಅಸ್ತಿತ್ವನೇ ಸತ್ಯ. ಅದೇನೇ ಎಲ್ಲಿಂದ ತನಕ ಇದೆಯಪ್ಪ, ಅಖಂಡ ಸ್ವರೂಪ, ಅದೇ ಸತ್ಯ,
ಅದೇ ಚೈತನ್ಯ, ಅದೇ ಅಖಂಡ ಸ್ವರೂಪ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅದೇನೆ, ಅದೇ ಆತ್ಮ. ನಾನೊಂದು ಅದೇನೆ. ಆದ ಕಾರಣ ಆ ಬ್ರಹ್ಮಾತ್ಮ ನಿಷ್ಕ್ರಿಯ ಬ್ರಹ್ಮಾತ್ಮ ಸಂಬೋಧಾತ್. ಮತ್ತು ಅದರಲ್ಲಿ ಯಾವ ಕ್ರಿಯೆನೂ ಇಲ್ಲ. ಎಲ್ಲ ಕ್ರಿಯೆಗಳಿಗೂ ಸಾಕ್ಷಿಯಾಗಿದೆಯೇ ಹೊರತು ಅದು ಯಾವ ಕ್ರಿಯೆನೂ ಮಾಡಲ್ಲ. ಅದಕ್ಕೆ ಸ್ವಾಮಿ ರಾಮತೀರ್ಥ ಹೇಳ್ತಾರೆ, ಏನೇನು ಕೆಲಸ ಮಾಡ್ತೀಯೋ ಅದನ್ನೆಲ್ಲ ನೋಡೋಕ್ಕೆ ಪ್ರಯತ್ನ ಮಾಡು. ನಿನ್ನ ಕೆಲಸವನ್ನು ನೀನು ನೋಡ್ತಾ ಮಾಡು. ಎಲ್ಲಿ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಮನಸ್ಸು ಟಿ ವಿ ಕಡೆ ಇರುತ್ತೆ. ಟಿ ವಿನಲ್ಲಿ ವೇದಾಂತ ಕೇಳ್ತಾರೆ ಮನೆಗಳಲ್ಲಿ. ಅವರು ಕ್ಷೌರ ಮಾಡಿಕೊಂಡು ಕೇಳ್ತಿರ್ತಾರೆ, ಯಾರು ಯಜಮಾನರು. ಇವರು ಅಡುಗೆ ಮನೆಗೆ ಕೆಲಸ ಮಾಡ್ತಾ ಟಿ ವಿ ಮಾತ್ರ ಹೊಡ್ಕೊಳ್ತಿರ್ತಾರೆ. ಟಿ ವಿನ ಸ್ವಾಮಿಗಳು ಹೊಡ್ಕೊಳ್ತಲೇ ಇರ್ತಾರೆ ಪಾಪ. ಆ ರೀತಿ ಆದರೆ ಇದೆಲ್ಲ ಅಹಂಕಾರದ ಕೆಲಸ. ಇಷ್ಟೆಲ್ಲವನ್ನು ಒಂದು ನೋಡ್ತಿದೆ, ಹೌದಾ? ಅದರಲ್ಲಿ ಯಾವ ಕ್ರಿಯೆಯೂ ನಡೆಯಲ್ಲ. ನಾನು ಹೇಳಿದ್ನಲ್ಲ, ಊಟ ಮಾಡತಕ್ಕಂಥದ್ದನ್ನು ನೀವು ಗಮನಿಸಿದ್ರೆ, ನಾನು ಊಟ ಮಾಡ್ತಿದ್ದೀನಿ, ಊಟ ಮಾಡೋನು ನೋಡ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ, ಹೌದಾ? ಸೊ ಆ ರೀತಿ ಯಾವ ಕ್ರಿಯೆಗೂ ಅಂಟಿದೆ ಇರ್ತಕ್ಕಂಥದ್ದು ಅದು ನಿಷ್ಕರ್ಮ. ಯಾವ ಕ್ರಿಯೆಗೂ ಅದು ಅಂಟಿಲ್ಲ. ತಸ್ಯ ಭಾವ ನೈಷ್ಕರ್ಮ್ಯಂ, ತಸ್ಯ ಭಾವ ನೈಷ್ಕರ್ಮ್ಯಂ, ನೈಷ್ಕರ್ಮ್ಯಂ ಚ ತತ್ಸಿದ್ಧಿ ಚ ಸ ನೈಷ್ಕರ್ಮ್ಯ ಸಿದ್ಧಿ. ಅದು ಯಾವ ಕ್ರಿಯೆಗೂ ಅಂಟಿದ್ದೀರ, ಎಲ್ಲ ಕ್ರಿಯೆಗಳನ್ನು ನೋಡ್ತಿರ್ತಕ್ಕಂಥ ಸ್ವರೂಪ ನಾನು ಅಂತ ಅರ್ಥ ಮಾಡ್ಕೊಳ್ತಕ್ಕಂಥ ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯಸ್ಯವ ನಿಷ್ಕ್ರಿಯ ಆತ್ಮರೂಪ ಅವಸ್ಥಾ ಲಕ್ಷಣಸ್ಯ ಸಿದ್ಧಿ. ಅಂದರೆ ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಯಾವ ಕ್ರಿಯೆಗೂ ಅಂಟಿಲ್ಲದೆ ಇರತಕ್ಕಂಥ, ಯಾವ ಕ್ರಿಯೆಯನ್ನು ಮಾಡದೇ ಇರತಕ್ಕಂಥ ಸ್ವರೂಪ ನಾನು ಅಂತ ಅನುಭವದಲ್ಲಿ ತಿಳ್ಕೊಳ್ಳತಕ್ಕಂಥ ನೈಷ್ಕರ್ಮ್ಯ ಸಿದ್ಧಿ. ತಾಂ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಪ್ರಕೃಷ್ಟಾಂ ಕರ್ಮಜ ಸಿದ್ಧಿ ವಿಲಕ್ಷಣಾಂ ಸಜ್ಜೋ ಮುಕ್ತಿ ಅವಸ್ಥಾನರೂಪಂ. ಅದು ಕರ್ಮದಿಂದ ಏನು ಸಿದ್ಧಿ ಬರುತ್ತೋ, ಜ್ಞಾನಿಷ್ಠ ಯೋಗ್ಯತಾ ರಕ್ಷಣಾ ಸಿದ್ಧಿ ಎಂದಲ್ಲ, ಅದಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥದ್ದು ಸಜ್ಜೋ ಮುಕ್ತಿ. ಮುಕ್ತಿ ಅಂದರೆ ಸತ್ನಲ್ಲಿ ಮುಕ್ತಿ ಅಲ್ಲ, ಇಲ್ಲಿರಬೇಕಾದ್ರೆ ಮುಕ್ತಿ. ಅದೇ ಶಂಕರಾಚಾರ್ಯ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಎಲ್ಲ ಆಚಾರ್ಯರು ಸತ್ನಲ್ಲಿ ಮುಕ್ತಿ ಅಂದರು. ಶಂಕರಾಚಾರ್ಯ ಮಾತ್ರ ನೀನು ಈ ಸಂಸಾರದಲ್ಲಿ ಇರಬೇಕಾದ್ರೆ ಮುಕ್ತನಾಗ್ತೀಯ, ಮುಕ್ತನಾಗಿದ್ದೀಯ ನಿಂಗೆ ಗೊತ್ತಿಲ್ಲ. ಒಂದು ಸಲ ತಿಳ್ಕೊಂಡ್ರೆ ಯಾವುದಕ್ಕೂ ಅಂಟಿಲ್ದಿರ್ತಕ್ಕಂಥ ಸ್ವರೂಪ ಅನ್ನೋದು. ಅದನ್ನು ಪಡಿಬೇಕಾದ್ರೆ ಸನ್ಯಾಸೇನ, ಸನ್ಯಾಸದಿಂದ ಕೊನೆಗೆ ಎಲ್ಲಿಗೆ ಬಂದ್ರಿ? ನಾವೇನೋ ಕೂತ್ಕೊಂಡು ಕೇಳೋಣ, ಅರ್ಥ ಮಾಡ್ಕೊಳ್ಳೋಣ ನಾವಂದರೆ, ಕೊನೆಗೆ ಸನ್ಯಾಸದಿಂದಲೇ ಅಂತಿರಲ್ಲ. ಈಗ ನಾವು ಸನ್ಯಾಸ ತೊಗೊಳಕ್ಕೆ ರೆಡಿ ಇಲ್ಲ, ಬೇಕಿಲ್ಲ. ಆದರೆ ಸನ್ಯಾಸೇನ ಅಂದರೆ ಇಲ್ಲಿ ಶಂಕರಾಚಾರ್ಯ ಅಂತಾರೆ ಸಮ್ಯಕ್ ದರ್ಶನೇನ, ಸರಿಯಾದಂಥ ತಿಳುವಳಿಕೆಯಿಂದ. ಏನಪ್ಪ ಸರಿಯಾದಂಥ ತಿಳುವಳಿಕೆ? ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇಲ್ಲೆಲ್ಲ ಕರ್ಮಗಳು ನಡೆಯುತ್ತೆ, ನನ್ನಲ್ಲಿ ಯಾವ ಕರ್ಮನೂ ನಡೆಯೋಲ್ಲ ಅನ್ನತಕ್ಕಂಥದ್ದನ್ನು ತತ್ಪೂರ್ವಕೇನ ಆ ರೀತಿ ಎಲ್ಲ ಕರ್ಮಕ್ಕೂ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪ ನಾನು ಅಂತ ಅರ್ಥ ಮಾಡ್ಕೊಳತಕ್ಕಂಥ ಸರ್ವಕರ್ಮ ಸನ್ಯಾಸೇನ. ಆ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕರ್ಮಗಳು ನಿಮ್ಮಿಂದ ಬಿದ್ದೋಗುತ್ತೆ ಅಂತ. ಯಾವ ಕರ್ಮಕ್ಕೂ ಸಂಬಂಧ ಇಲ್ಲ, ಕರ್ಮ ನಡೀತಾ ಇದೆ, ನನ್ನಲ್ಲಿ ನಾನು ಮಾಡ್ತಿಲ್ಲ, ನನ್ನ ಆಶ್ರಯದಲ್ಲಿ ನಡೆಯುತ್ತೆ. ಈಗ ಫ್ಯಾನ್ ತಿರುಗ್ತಾ ಇದೆ, ಕರೆಂಟ್ ತಿರುಗುತ್ತೋ ಅಥವಾ ಫ್ಯಾನ್ ತಿರುಗುತ್ತೋ? ಕರೆಂಟಿಂದ ಫ್ಯಾನ್ ತಿರುಗ್ತಿದೆ ಅಷ್ಟೇ ಅಲ್ವಾ? ಅದೇ ರೀತಿ ಆ ಪರಮಾತ್ಮ ಸ್ವರೂಪ ಅಂತ ಏನು ಹೇಳ್ತೀವೋ ಅದರ ಆಶ್ರಯದಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಅದೇನನ್ನು ಮಾಡ್ತಿದ್ಯೋ? ಏನು ಮಾಡ್ತಿಲ್ಲ. ಸಮ್ಯಕ್ ದರ್ಶನೇನ ತತ್ಪೂರ್ವಕೇಣವ ಸರ್ವಕರ್ಮ ಸನ್ಯಾಸೇನ ಅಧಿಗಚ್ಚತಿ ಪ್ರಾಪ್ನೋತಿ. ಈ ರೀತಿಯಲ್ಲಿ ಅಂದರೆ ಜ್ಞಾನಿಷ್ಠ ಯೋಗ್ಯತಾ ರಕ್ಷಣಾ ಸ್ಥಿತಿಗೋಸ್ಕರ ಸಾಧನೆ ಮಾಡಿಕೊಂಡು ನಂತರ ಶ್ರವಣ ಮಾಡಿದ್ರೆ
ಯಾವ ಕ್ರಿಯೆ ಹೊಂಟಿದೆ ಸ್ವರೂಪ ನಾನು ಅನ್ನತಕ್ಕಂಥದ್ದು ಅರ್ಥವಾಗುತ್ತೆ. ಅದನ್ನೇನೆ 5ನೇ ಅಧ್ಯಾಯದಲ್ಲಿ ಹೇಳಿದರು, ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ನೈವ ಕುರುವನ್ನ ಕಾರ್ಯನ್ ಆಸ್ತೆ. ಮನಸ್ಸಿನಿಂದಲೇ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿದ 2 ರೀತಿ. ಒಂದು, ನಾನು ಪ್ರಾರಂಭದಲ್ಲಿ ನಾನೇನು ಮಾಡ್ತಿಲ್ಲ, ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಪರಮಾತ್ಮನ ಕರ್ತೃತ್ವನ ಆರೋಪಣೆ ಮಾಡತಕ್ಕಂಥ ಒಂದು. ಮತ್ತು ಅಂತಃಕರಣ ಶುದ್ಧಿ, ಅದರಿಂದ ಅಂತಃಕರಣ ಶುದ್ಧಿಯನ್ನು ಪಡೆದು ಶ್ರವಣ ಮಾಡಿದಾಗ ನನ್ನಲ್ಲಿ ಯಾವ ಕ್ರಿಯೆಯೂ ನಡೀತಾ ಇಲ್ಲ, ನನ್ನ ಎದುರಿನಲ್ಲಿ ನಡೀತಿದೆ ಹೊರತು ನನ್ನಲ್ಲಿ ಯಾವುದು ನಡೀತಾ ಇಲ್ಲ ಅನ್ನತಕ್ಕಂಥದ್ದು ಅರ್ಥವಾಗುತ್ತೆ. ಅದು ಅರ್ಥವಾಗತಕ್ಕಂಥದ್ದೇ ಮೋಕ್ಷ ಅಂತಾರೆ. ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ